ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಜಿಜ್ಞಾಸಾ ಓಂ ಅಥಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುವಂಚಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಓಂ ಅಥಾತೋ ಜಿಜ್ಞಾಸಾ ಓಂ. ಯಾವುದಾಯ್ತೀಗ? ವಿಶ್ವಂ ಸತ್ಯಂ ಅವೆಲ್ಲ ವಿಧಾನಗಳನ್ನು ಕೊಟ್ಟರು. ತದೇತದಿದೆ ಸರ್ವಂಚ ದೃಶ್ಯಂ ವಾ ಸ್ಮೃತಿ ಗೌರವಂ ಶ್ರುತಿಗೋಚರಂ ಸಾಕ್ಷಿಸಿದ್ಧೇನ ಕಾಲೇನ ಖಚಿತಂ ಹಿ ಏವ ವರ್ತತೆ. ಸಾಕ್ಷಿಸಿದ್ಧವಾದದ್ದು ಕಾಲ, ಸಾಕ್ಷಿಸಿದ್ಧವಾದದ್ದು ಆಕಾಶ. ಅದೇ ರೀತಿಯೇ ಇದು ಕೂಡ ಸಾಕ್ಷಿಸಿದ್ಧವಾದದ್ದು. ಯಾವುದು? ಅತೀತಾನಾಗತವು ಕಾಲವು, ಆಮೇಲೆ ಅಸಾಕ್ಷಿ ಗೋಚರವು. ಪಕ್ಷೀಕರ್ತು ಅಶಕ್ಯತ್ವಾತ್ ನಾನುಮಾತ್ ಅತ್ರ ವರ್ತದೆ. ಸರ್ವಕಾಲೇಶು ಅಬಾಧ್ಯತ್ವ. ಹೇಗೆ ಕಂಡಿರೋ ಕಾಲ ಅಬಾಧ್ಯ ಅಂತಾಗಿದೆಯೋ, ಕಂಡಿರೋ ಆಕಾಶ ಅಭೇದ್ಯ ಅಂತಾಗಿದೆಯೋ ಹಾಗೆ, ಅಬಾಧ್ಯ ಅಂತಾಗಿದೆಯೋ ಹಾಗೆ ಇದು ಅಬಾಧ್ಯವಾಗಿದೆ. ಬಹಳ ಮುಖ್ಯವಾದ ಯುಕ್ತಿ ಇದು. ಕಾಲ ಬಾಧಿತ ಅಂತ ಹೇಳ್ತೀಯಾ? ಇಲ್ಲ. ಯಾವ ಕಾಲಕ್ಕೆ ಬಾಧಿತ ಅಂದರೆ ಕಾಲ ಇದೆ ಆಗಲೂ ಕೂಡ. ಆದ್ದರಿಂದ ಕಾಲ ಬಾಧಿತವಾಗಲು ಸಾಧ್ಯ ಇಲ್ಲ. ಅವ್ಯಾಕೃತ ಆಕಾಶ ಬಾಧಿತವಾಗಲು ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಅದರಿಂದ ಗೃಹೀತವಾಗಿರ್ತಾರೆ ಜಗತ್ಸತ್ಯತ್ವ ಕೂಡ ಏನಾಗಬೇಕು? ಬಾಧಿತವಾಗೋದಿಲ್ಲ. ಆದ್ದರಿಂದ ಸತ್ಯವೇ ಅಂತ ಹೇಳಬೇಕು. ಒಳ್ಳೆ ದೃಷ್ಟಾಂತ, ಭಾಳ ದೊಡ್ಡ ದೃಷ್ಟಾಂತ. ಗೊತ್ತಾಯ್ತಾ? ಹಾಗಿದ್ರೆ ಕಾಲ ಸುಳ್ಳು ಅಂತ ಹೇಳ್ತೀಯ ನೀನೀಗ? ಹೇಳಕ್ಕೆ ಬರೋದಿಲ್ಲ. ಯಾಕೆ? ಸಾಕ್ಷಿ ಸಿದ್ಧ. ಕಾಲಕ್ಕೆ ತಿಳಿದುಕೊಳ್ಳೋಕೆ ಬೇರೆ ಯಾವ ಇಂದ್ರಿಯನೂ ಇಲ್ಲ. ಸಾಕ್ಷಿಯಿಂದನೇ ಆಗಬೇಕು. ಸಾಕ್ಷಿ ಒಪ್ಪಬೇಕು. ಸಾಕ್ಷಿಯಿಂದ ಸಿದ್ಧವಾಯಿತು. ಅದೇ ಸಾಕ್ಷಿಯಿಂದ ಜಗತ್ಸತ್ಯತ್ವ ಸಿದ್ಧವಾಗಿರಬೇಕಾದ್ರೆ ಅಲೆಗಳಿರಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ಕಾಲಾದಿಗಳಿಲ್ಲ ಅಂತ ಹೇಳಬೇಕು ಅಷ್ಟೇ. ಆಗ ಯಾವುದನ್ನ? ನಿತ್ಯ ಅಲ್ಲ, ಸತ್ಯ. ನಿತ್ಯ ಆಗಬೇಕಾದ್ರೆ ಅನಾದಿ ನಿತ್ಯ, ಹಿಂದೆ ಮುಂದೆ ಅದಿರಬೇಕು. ಒಂದು ಕಾಲಕ್ಕೆ ಎದ್ಬಿಟ್ಟು ಸತ್ಯ ಆಗಲಿಕ್ಕೆ ಒಂದು ಕಾಲದಲ್ಲಿದ್ದರೆ ಸಾಕು. ಅವಾಗ ಏನು ಪ್ರಶ್ನೆ ಮಾಡ್ತಾನೆ? ಅತೀತ ಕಾಲ ಇದೆ, ನಮಗೆ ಗೊತ್ತಿಲ್ಲ. ಅನಾಗತ ಕಾಲ ಇದೆ, ಗೊತ್ತಿಲ್ಲ ಅಂದರೆ ಇಲ್ಲ. ಸಾಕ್ಷಿ ಗೊತ್ತು. ನಿನ್ನೆ ಮೊನ್ನೆ ಅಂತ ಮಾತಾಡ್ತೀವಲ್ಲ, ಏನದು? ಕಾಲನೇ. ಅಂದರೆ ಸಾಕ್ಷಿ ಗೋಚರ ಆಯಿತೋ ಇಲ್ಲ? ಈಗ ನಾಳೆ ನಾಡಿದ್ದು ಎಲ್ಲ ವ್ಯವಹಾರಗಳಲ್ಲಿ ನಡೀತಾ ಇರೋದು ಹೇಗೆ? ಈಗ ಕಾಲವನ್ನು ಮುಂದಿನ ಕಾಲ ಇಟ್ಕೊಂಡು, ಹಿಂದಿನ ಕಾಲ ಇಟ್ಕೊಂಡು, ಈಗಿನ ಕಾಲನೂ ಇಟ್ಕೊಂಡು. ಆದ್ದರಿಂದ ಅಬಾಧಿತ. ಅದೇ ರೀತಿ ಅವ್ಯಾಕೃತಾಕಾಶ ಅಬಾಧಿತ. ಅದೇ ರೀತಿ ಸುಖ ದುಃಖಾದಿಗಳು ಅಬಾಧಿತ. ಜಗತ್ಸತ್ಯತ್ವರು ಅಬಾಧಿತ. ಇಲ್ಲ ಇಲ್ಲ, ಭ್ರಾಂತಿ ಅಂತ ಹೇಳಿದ್ರೆ ಕಾಲ ಇಲ್ಲ ಅಂತ ಆಯ್ತು. ಕಾಲ ಇಲ್ಲ ಅಂದರೆ ಬಾಧಿತ ಆಗೋದಿಲ್ಲ. ಹೌದು, ಬಾಧಿತ ಆದ್ಮೇಲೆ ಅಸತ್ಯ ಆಯಿತು. ಬಾಧಿತ ಆದರೆ ಅಸತ್ಯ. ಗೊತ್ತಾಯ್ತಾ? ಆದ್ದರಿಂದ ಕಾಲ ಬಾಧಿತ ಆಗಿಲ್ಲ, ಆದ್ದರಿಂದ ಸತ್ಯ. ಸೊ ವಿಶ್ವ ಸತ್ಯತ್ವನು ಬಾಧಿತ ಆಗಿಲ್ಲ, ಆದ್ದರಿಂದ ಸರಿ, ಅದು ಸತ್ಯನೇ. ಹೌದು, ಕಾಲ ನಿತ್ಯತ್ವ ಬೇರೆ, ಈಗ ಸತ್ಯತ್ವ ಬೇರೆ. ಒಂದು ವಸ್ತು ಸತ್ಯ ಆಗೋದು ಬೇರೆ, ನಿತ್ಯ ಆಗೋದು ಬೇರೆ. ನಮ್ಮ ಮುತ್ತಾದ ಎಲ್ಲ ಸತ್ಯನೇ. ಈಗಿಲ್ಲ. ಸತ್ಯವಾಗಿದ್ದು ಯಾವಾಗಲೂ ಇರಬೇಕಾಗಿಲ್ಲ, ಅನಿತ್ಯ ಆಗತ್ತೆ. ಯಾವಾಗಲಿಲ್ಲದವ್ರು ಅನಿತ್ಯ ಆಗುತ್ತೆ ಹೊರತು ಇದಲ್ಲ, ನಿತ್ಯ ಆಗೋದಿಲ್ಲ. ಅದು ಅಸತ್ಯ ಆಗೋದಿಲ್ಲ. ಅನಿತ್ಯ ಬೇರೆ, ಅಸತ್ಯ ಬೇರೆ. ಅಲ್ಲೇ ಅವ್ರಿಗೆ ಕನ್ಫ್ಯೂಷನ್ ಇರೋದು. ಅಲ್ಲಿ ಅನಿತ್ಯ ಅನ್ಬೇಕಾದ್ರೆ ಅಸತ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ತಪ್ಪದು. ಅದಕ್ಕೆ ಉಪನಿಷತ್ತು ಫಸ್ಟ್ ಕ್ಲಾಸಾಗಿ ಹೇಳಿದೆ, ನಿತ್ಯೋ ನಿತ್ಯಾನಾಮ್ ಅಂತ ಹೇಳಿದ್ದು. ಉಳಿದೆಲ್ಲ ನಿತ್ಯ, ಪರಮಾತ್ಮ ನಿತ್ಯತಮ. ವೆರಿ ಸಿಂಪಲ್. ಸತ್ಯ ಅಸತ್ಯ ಬೇರೆ, ಸತ್ಯ. ಅರ್ಥ ಆಯ್ತಾ? ಕಾಲ ಯಾವಾಗಲೂ ಇರುತ್ತೆ, ಅದೇ ಕಾಲ ಇರೋದಿಲ್ಲ. ಅದಕ್ಕೆ ಪ್ರವಾಹಸ ಸತ್ಯ ಅಂತ ಕರೀತಾರೆ. ಪ್ರವಾಹತ ನಿತ್ಯ ಅಂದರೆ ಅದೇ ಕಾಲ ಇಲ್ಲಾಗ. ಪ್ರವಾಹತ ನಿತ್ಯ ಏನಿಲ್ಲ, ಅನಿತ್ಯ. ಅನಿತ್ಯನೂ ಸತ್ಯನೇ. ಅನಿತ್ಯನು ಹೇಳಿಲ್ಲ. ಹಿಂದವ್ರು ಇದ್ದ, ಅವ್ರಿಲ್ಲ ಹೋದ್ರೆ ನಾವು ಬರ್ತಿದ್ದಿಲ್ಲ. ಬಟ್ ಅವ್ರಿಲ್ಲ ಈಗ. ಸೊ ಅನಿತ್ಯನೂ ಸತ್ಯ ಅಂತ ಆಯ್ತೋ ಇಲ್ಲ? ಈಗ ಅವ್ರು ಸತ್ಯ. ಅವ್ರು ಹೋದ್ರು ಸುಳ್ಳು ಅಂತ ಹೇಳಿದ್ರು. ಹಾಗೆ ಸುಳ್ಳು ಹೋದ್ರೆ ಸಾಧ್ಯ ಪಕ್ಷ ಹೋಗಿಬಿಡ್ತಿತ್ತು. ಅವರು ಆಸ್ತಿ ಗೀಸ್ತಿ ಕೂಡ ಹೋಗ್ಬಿಡ್ತೈತೆ. ಅವ್ರು ಮಾಡಿದ್ದೆಲ್ಲ ಇವೆಲ್ಲ ಹೋದ್ರಿ ಸಾಧ್ಯಪಟ್ಟವ್ರು ಯಾರು ಯೋಚನೆ ಮಾಡಲ್ಲ. ಅವ್ರ ಜೊತೆಗೆ ಆಸ್ತಿ ಹೋಗ್ಬಿಟ್ಟಿದ್ರೆ ಹೋಗಿಲ್ಲ. ಅವ್ರು ಸತ್ಯವಾಗಿದ್ದಕ್ಕೇ ಉಳ್ಕೊಂಡಿದೆ. ಅದನ್ನೆಲ್ಲ ಮೊದಲೇ ಹೇಳಿದ್ರೆ ಯೋಚನೆ ಮಾಡಿ ಮನಸ್ಸಿಗೆ ಗಟ್ಟಿ ಮಾಡ್ಕೋಬೇಕು. ಸ್ವೀಕರ್ತು ತದೇತೈತೆ ಸರ್ವಂಚ ದೃಶ್ಯಂ ವಾ ಸ್ಮೃತಿಗೋಚರಂ ಸಾಕ್ಷಿಸಿದ್ಧೇನ ಕಾಲೇನ ಖಚಿತಂ ಹಿ ಏವ ವರ್ತತೆ ತಸ್ಮಾನ್ನ ತಂ ವಿನಾ ಕಶ್ಚಿತ್ ಸ್ಮರ್ತುಂ ದ್ರಷ್ಟುಮಥಾಪಿ ವಾ.
ಮರ್ತುಂ ದ್ರಷ್ಟುಂ, ಈಗ ನೋಡಲಿಕ್ಕೆ ಹಿಂದಿನ ನೆನಪು ಮಾಡ್ಕೊಳ್ಳೋಕ್ಕೆ ಕಾಲ ಇದ್ದರೆ ಸಾಧ್ಯ. ನಿನ್ನೆ ಮೊನ್ನೆ ಅನ್ನೋ ವ್ಯವಹಾರವೆಲ್ಲ ಏನು ಹೇಳುತ್ತದೋ ಅತೀತ ಕಾಲ ಹೇಳುತ್ತೆ. ನಾಳೆ ಆಚರಣಾಡಿದ್ದು ಇವೆಲ್ಲ ಏನು ಹೇಳುತ್ತೆ? ಭವಿಷ್ಯತ್ ಕಾಲ ಹೇಳುತ್ತೆ. ಈಗ ಅಂಬದು ಈಗಿನ ಕಾಲ ಹೇಳುತ್ತೆ. ಇದರ ಕಾಲ ಸತ್ಯತ್ವ ನಿತ್ಯತ್ವ ಒಪ್ಪಬೇಕು, ಸತ್ಯತ್ವನೂ ಒಪ್ಪಬೇಕು. ಪ್ರಭಾತ ನಿತ್ಯತ್ವ. ಸತೋ ಅದೋಷ ಪ್ರತೀತಸ್ಯ ಸತ್ಯತ್ವಂ ಸಾಕ್ಷಿಣಾ ಮತಂ ಪರೀಕ್ಷಾದೇವ ಸತ್ಯತ್ವಂ ತೇನ ಹೇವ ಮತಂ ಭವೇತ್. ಮತ್ತು ನಿಮ್ಮ ಪ್ರಕಾರ ಕೂಡ ಸತ್ಯ ಅಂತ ಹೇಳಬೇಕಾದ್ರೆ ಪರೀಕ್ಷೆ ಮಾಡೇ ಹೇಳಬೇಕು. ಅಥವಾ ಪರೀಕ್ಷೆ ಮಾಡಿದ ಮೇಲೆ ಉಳಿಯೋದು ಸತ್ಯತ್ವ ಹೊರತು ಮಿಥ್ಯಾತ್ವ ಅಲ್ಲ ಅಂತ ಹೇಳಿ. ಅನ್ಯಥಾ ಶ್ರುತಿಯುಕ್ತಾದಿ ಪ್ರಮಾಣೈಶ್ಚ ಸಹೈವತು ಅಕಸ್ಮಾತ್ ವಿನಿವೃತ್ತಶ್ಚ ಕಿಂ ವಿಶ್ವಸ್ಯ ನ ಶಂಕ್ಯತೆ. ಅನ್ಯಥಾ ಶ್ರುತಿಯುಕ್ತಾದಿ ಪ್ರಮಾಣೈಶ್ಚ ಸಹೈವತು ಅಕಸ್ಮಾತ್ ವಿನಿವೃತ್ತಿಶ್ಚ ವಿಶ್ವಸ್ಯ ನ ಶಂಕ್ಯತೆ. ಹಾಗಿದ್ದರೆ ಮತ್ತೆ ಇದು ಜಗತ್ತು ಹೋಗುತ್ತೆ ಅಂತ ಹೇಳ್ತೀಯಲ್ಲ, ಮತ್ತೆ ಬರುತ್ತೇನೆ ಆಗ್ಬೋದು. ಹಾಗಿದ್ರೆ ಗೊತ್ತಾಯ್ತು, ನಿವೃತ್ತಿ ಅನಿವೃತ್ತಿನೇ ಆಗ್ಬೋದಲ್ಲ. ಆ ದೃಷ್ಟಿಯಿಂದ ಎಂದೂ ಕೂಡ ನೀವು ಈ ಅಸತ್ಯ ಅನಿತ್ಯಗಳ ಬಗ್ಗೆ ಒಂದು ಪರಿಹಾರ ಮಾಡಿಕೊಂಡ್ರೆ ಅದ್ವೈತ ಮತ ಹೋಯ್ತಾರೆ ಮುಕ್ಕಾಲ್ಪ. ಉಳಿದಿದ್ದೇನೋ ಗುಣಪೂರ್ಣತ್ವ ಅಷ್ಟೇ. ಎರಡು ಕಾನ್ಸೆಪ್ಟ್ ಹೋಗಿಬಿಟ್ರೆ ಅದ್ವೈತ ಮತ ಆಗಿಬಿಡುತ್ತೆ. ಅಷ್ಟಾಯ್ತಾ? ಪ್ರಮಾಣ ಅಂತ ಒಪ್ಪಿಟ್ಟಿದ್ದಾರೆ. ಇತಃ ಪೂರ್ವಂ ತಥಾ ಭಾವಾತ್ ಯದಿನೋ ಸಂಸ್ಕೃತೇರ್ಗತಿ ವಾಕ್ಯಾನುಮಾದಿತಶ್ಚೇತ್ ತತ್ ಪ್ರಾಮಾಣ್ಯಂಚ ಸಾಕ್ಷಿತಃ. ಇತಃ ಪೂರ್ವಂ ತಥಾ ಭಾವಾತ್ ಯದಿನೋ ಸಂಸ್ಕೃತೇರ್ಗತಿ. ಮೊದಲು ಸಂಸಾರ ಇತ್ತು ಅಲ್ಲ ನಮಗೀಗ? ಇತ್ತು ಅಂದಮೇಲೆ ಇತ್ತು, ಈಗಲೂ ಇದೆ. ಇತ್ತು, ಈಗಲೂ ಇದೆ. ಕಾಲ ಇತ್ತು, ಈಗಲೂ ಇದೆ. ಹೌದು, ಜಗತ್ತು ಇತ್ತು, ಇದು ಈಗಲೂ ಇದೆ ಅಷ್ಟೆ. ಸೊ ಇಲ್ಲ ಕಾಲ ಸುಳ್ಳು ಅನ್ಬೇಕಷ್ಟೆ. ಕಾಲ ಸುಳ್ಳು ಅನ್ನೋದಕ್ಕೆ ಏನು ಕಾರಣ ಹೇಗಿಲ್ವೋ ಜಗತ್ ಸುಳ್ಳು ಅಂತ ಹೇಳೋದಕ್ಕೂ ಕಾರಣ ಇದೆ. ತದ್ ಏನಾಯ್ತು? ವಾಕ್ಯಾನುಮಾದಿಶ್ಚೇತ್ ತತ್ ಪ್ರಾಮಾಣ್ಯಂಚ ಸಾಕ್ಷಿತಃ. ಮತ್ತೇನಾಯಿತು? ವಾಕ್ಯ ಅನುಮಾನ ಏನೇ ಕೊಟ್ಟರು ಫೈನಲಿ ಡಿಸೈಡ್ ಮಾಡೋದು ಯಾವುದು? ಪ್ರಾಮಾಣ್ಯ ಡಿಸೈಡ್ ಮಾಡೋದು ಯಾವುದು? ಸಾಕ್ಷಿದೆ. ತತ್ಪ್ರಾಮಾಣ್ಯಂ ಯಥಾ ಸಾಕ್ಷಿ ಸ್ಥಾಪಯತ್ಯೇವಮೇವ ಹಿ ಸರ್ವಕಾಲೇಷ್ವಪಿ ಸ್ಥೈರ್ಯಾತ್ ವ್ಯಭಿಚಾರಂ ಅಪೋಹ್ಯ ಚ. ಹೇಗೆ ಪ್ರಾಮಾಣ್ಯವನ್ನು ಗುರುತಿಸುವ ಶಕ್ತಿ ಸಾಕ್ಷಿಗಿದೆ, ಅದೇ ಸಾಕ್ಷಿ ಇವತ್ತು ವಿಶ್ವಸತ್ಯತ್ವ ಗ್ರಹಣ ಮಾಡಿದೆ. ಆದ್ದರಿಂದ ಸತ್ಯತ್ವ ಜಗಸ್ವ ಸತ್ಯತ್ವ ಅನ್ನೋದು ಒಪ್ಪಲೇಬೇಕಾದ ಸಂಗತಿ. ಸರ್ವಕಾಲೇಶ್ವಪಿ, ಅದುವೇನು? ಇವು ಒಂದು ಕಾಲ ಸತ್ಯ ಆಗ್ಲಿಕ್ಕೆ ಒಂದು ಕಾಲ ಇದ್ದರೆ ಸಾಕು. ಮೂರು ಕಾಲದಲ್ಲಿದೆ ಅಂತ ಹೇಳ್ತಾ ಇದೆ. ಅಂದಮೇಲೆ ಏನಾಯ್ತು? ಈಗ ಅದೇನೇ ಮುಂದೆ ಬಾಧಿತವಾಗೋದ ನಾಳೆನೂ ಬಾಧಿತವಾಗಬೇಕಾಗಿತ್ತು, ಬಾರಿಗಿಲ್ವಲ್ಲ. ಸರ್ವಕಾಲೇಶ್ವಪಿ ಸ್ಥೈರ್ಯಾತ್ ವ್ಯಭಿಚಾರಂ ಅಪೋಹ್ಯ ಅಂದ್ರೇನು? ಒಂದು ಎಕ್ಸೆಪ್ಷನ್ನೇ ಇಲ್ಲ ಅದರೊಳಗೆ. ಅರ್ಥ ಆಯ್ತಾ? ಈಗ ಸರಿಯಾದ ಕಾಲದ ಬಗ್ಗೆ ಯಾವ ರೀತಿಯ ಬಾಧಕ ನಮಗೆ ಬಂದಿಲ್ಲ, ಅದೇ ರೀತಿ ಇದ್ರ ಬಗ್ಗೆನೂ ಬರೋದಿಲ್ಲ. ಏವಂ ಅಕ್ಷಜಮಾನತ್ವ ಸಿದ್ಧಾಂ ವಿಶ್ವಸ್ಯ ಸತ್ಯತಾಂ ಕಿಮಿತಿ ಸ್ಥಾಪಯೇನ್ನಾಯಂ ನಿರ್ದೋಷ ಜ್ಞಾನಶಕ್ತಿತಃ. ಆದ್ದರಿಂದ ಸಾಕ್ಷಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ಏವಂ ಅಕ್ಷಜ ಮಾನತ್ವ ಸಿದ್ಧಂ. ಅಕ್ಷಜ ಅಂದರೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಗಿರ್ತಕ್ಕಂಥ ವಿಶ್ವದ ಸತ್ಯತ್ವವನ್ನು ಕಿಮಿತಿ ಸ್ಥಾಪಯೇತ್ನಾಯಂ, ಈ ಸಾಕ್ಷಿಗೆ ಶಕ್ತಿ ಇದ್ದೇ ಇದೆ. ಸತ್ಯ ಅಂತ ಹೇಳುತ್ತೆ. ನಿರ್ದೋಷ ಜ್ಞಾನಶಕ್ತಿ. ಸಾಕ್ಷಿ ಹೇಳ್ಬೇಕಾದ್ರೆ ಹೇಳ್ತಾನು ಸತ್ಯ ಸತ್ಯ ಸತ್ಯ, ವ್ಯಾವಹಾರಿಕ ಸತ್ಯ ಅಂತ ಯಾರು ಹೇಳೋದಿಲ್ಲ. ಯಾವ ಕೋರ್ಟ್ ಕಚೇರಿಗಳು ಏನೋ ವ್ಯವಹಾರ ಬಂದಿಲ್ಲ, ಇದು ವ್ಯಾವಹಾರಿಕ ಸತ್ಯ ಅಂತ ಹೇಳ್ತೀನಿ ಅಂತ ಹೇಳೋದು. ಅವ್ರು ತಿಳಿದು ಹೇಳ್ಬೇಕು. ಅವ್ರ ಪ್ರಕಾರ ಹೇಳು. ನಮ್ಮಲ್ಲಿ ಹಾಗೆಲ್ಲ ಇಲ್ಲ ಯಾರಿಗೆ ಸತ್ಯ ಹೇಳ್ತೀವಿ, ಸುಳ್ಳು ಹೇಳ್ತೀವಿ ಅಂತ ಅರ್ಥ ಆಗ ಅವ್ರು ಅದು ಬಾಧಿತವಾಗುತ್ತಾ ಹೇಳೋದು ಬಾಧಿತವಾಗುತ್ತಾ. ಆದ್ದರಿಂದ ಅದು ಸತ್ಯ ಸಾಕ್ಷಿ ಆಗಲಿಲ್ಲ. ಆಗ ಇದೆ ಅಯ್ಯೋ ಅಜ್ಞಾನದಿಂದ ಹುಟ್ಟಿದ್ದು ಎಲ್ಲ ಹುಟ್ಟಿದೆಯೋ ಇಲ್ಲ ಅಂತ ಹೇಳಿ ಫಸ್ಟ್. ಈಗ ಅಜ್ಞಾನದಿಂದ ಪ್ರಶ್ನೆ ಬರೋದಿಲ್ಲ. ಹುಟ್ಟಬೇಕಾದ್ರೆ ಜ್ಞಾನ ಇಲ್ಲದೆ ಬರ್ಲಿಕ್ಕೆ ಅದೆಲ್ಲ ಸೈನ್ಸ್ ಇದೆ ಕಾನ್ಸೆಪ್ಟ್. ಅದು ಏನು ಗೊತ್ತಿಲ್ಲ ಅವ್ರಿಗೆ. ಚೇತನ ಒಪ್ಪೋದಿಲ್ಲ ಅವ್ರು. ಚೇತನ ಒಪ್ಪಿಸ್ಬೇಕು ನಾವು. ಗೊತ್ತಾಯ್ತು? ಮಾತಾಡೋ ಸೈಂಟಿಸ್ಟೇ ಚೇತನ, ಅವನು ತನ್ನೇ ಒಪ್ಪೋದಿಲ್ಲ ಅಂತ ಆಗುತ್ತೆ. ಅರ್ಥ ಆಯ್ತಾ? ಮಾತಾಡೋದು ಯಾರೀಗ? ಬಾಡಿ ಡೆಡ್ ಬಾಡಿ ಮಾತಾಡ್ಸಾಗಿದ್ರೆ ಏನಿತ್ತು? ಏನೇ ಕಾರಣ ಕೊಟ್ಟರು ಅದು ಒಪ್ಪಕ್ಕಾಗೋದಿಲ್ಲ. ಏಕಾಜ್ಞಾನಕೃತಂ ವಿಶ್ವಂ ಇತಿ ಯಚ್ಚ ಉಚ್ಯತೆ ಮೃಷ ಬಹುಜ್ಞಾನಕೃತಂ ವಿಶ್ವಮಿತಿ ತಸ್ಯ ಉತ್ತರಂ ಭವೇತ್. ಪ್ರತಿಯೊಂದು ಎಂಥ ಸ್ಟ್ರೋಕ್ಗಳು ಅಂದರೆ ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಏನು ಹೇಳ್ತೀನಿ ಈಗ? ಬ್ರಹ್ಮ ಒಬ್ಬನೇ ಇದ್ದಾನೆ, ಹೌದಲ್ಲೋ? ಅವನಿಗೆ ಅಜ್ಞಾನ ಬಂತು, ಹೌದಲ್ಲೋ? ಒಬ್ಬರಿಗೆ ಅಜ್ಞಾನ ಬಂದು ಜಗತ್ ಸುಳ್ಳು ಅಂತ ಹೇಳ್ತೀಯಲ್ಲ. ಇಷ್ಟು ಜನ ಜ್ಞಾನಿಗಳು ಹೇಳ್ತಾ ಇದ್ದಲ್ಲ ಸತ್ಯ ಅಂತೇಳಿ. ಒಬ್ಬರ ಅಜ್ಞಾನ ದೊಡ್ಡದೋ, ಬಹು ಜನ ಜ್ಞಾನಿಗಳ ಮಾತು ಸತ್ಯ. ಆದ್ದರಿಂದ ಬಹುಜ್ಞಾನಕೃತಂ ವಿಶ್ವಮಿತಿ
ತಸ್ಯ ಉತ್ತರಂ ಭವೇತ್. ಅದಕ್ಕೆ ಉತ್ತರ ಬಹುಜ್ಞಾನಿಗಳಿಂದ ಸತ್ಯ ಅಂತ ಹೇಳಲ್ಪಟ್ಟಿರೋದೇ. ಕೃಷ್ಣ ಒಡಪ್ಪ ಸಣ್ಣ ಪುಟ್ಟ ದಿವ್ಯ ದೃಷ್ಟಿಯಲ್ಲಿ ಅರ್ಜುನ ನೋಡ್ತಾನೆ ಜಗತ್ತ. ದಿವ್ಯ ದೃಷ್ಟಿಯಲ್ಲಿ ದಿವ್ಯ ದೃಷ್ಟಿಯನ್ನು ಸುಳ್ಳು ಅಂತ ಹೇಳಿದ್ರೆ ಸತ್ಯ ಯಾವ್ದು ಹಾಗೆ? ದಿವ್ಯ ದೃಷ್ಟಿ ಅಂದ್ರೇನು? ಅದು ಬಾಧಿತವಾಗ ಶಾಂತಿ. ಆಮೇಲೆ ಒಮ್ಮೊಮ್ಮೆ ಬಾಧ ಬರ್ಬೋದು. ಶಶಿ ವಿಷಾಣ ಇತ್ಯಾದಿಗಳ ಬಗ್ಗೆ ಬರ್ಬೋದು. ಶಶಿವಿಷಾಣ ಯಾರು ಹೇಳಿದ್ರು ಚಿತ್ರ ಬರೆದು ಹಾಕ್ಬಿಟ್ಟ. ಕೇಳಿದ್ದ ಬರೋ ಚಿತ್ರ ಬರಬಾರ್ದು, ಒಂದು ದೊಡ್ಡ ಕೋಡು ಇಟ್ಟ. ಯಾಕೆ? ಕೇಳಿ 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 ಬಂದ ಭ್ರಮೆ ಅದು, ಕೇಳಿ ಬಂದ ಭ್ರಮೆ. ಆದರೆ ಇದು ಹಾಗಲ್ಲ. ಯಾವುದಿದು? ದಿವ್ಯ ದೃಷ್ಟಿಯನ್ನು ಬಾಧಿತವಾದ್ರೆ ಅರ್ಜುನ ದಿವ್ಯ ದೃಷ್ಟಿಯಿಂದ ನೋಡೋದ ಬಾಧಿತ ಅಂತ ಹೇಳಿದ್ರ. ಅದು ಕೃಷ್ಣ ಹೇಳಿದ್ರು ನೋಡಿ, ಇಹೈಕಸ್ಥಂ ಜಗತ್ಕೃಷ್ಣಂ, ಜಗತ್ತೆಲ್ಲ ನೋಡು ಅಂತ ಹೇಳ್ತಾರೆ. ದಿವ್ಯ ದೃಷ್ಟಿಯಿಂದ ಜಗತ್ ಅದು ಹೇಳ್ತಾರೆ. ಪಶ್ಯಾಮಿ ಸಚರಾಚರಂ, ಹೌದೆಲ್ಲ ನೋಡ್ತೀನಿ ಅಂತ ಹೇಳ್ತಾರೆ. ಅಂದರೆ ದಿವ್ಯ ದೃಷ್ಟಿಯಿಂದ ಕಂಡ ಮೇಲೂ ಕೂಡ ಸುಳ್ಳು ಅಂತ ಹೇಳೋದಾದರೆ ಸತ್ಯ ಯಾವ್ದು ಹಾಗಿತ್ತು? ನಿಮ್ಮೊಬ್ಬರ ಮಾತು ಸತ್ಯ ಅಂತ ಒಪ್ಪಬೇಕಾಗಿದ್ದು. ದಿವ್ಯ ದೃಷ್ಟಿ ಕಂಡ ಅರ್ಜುನನ ಮಾತು ಒಪ್ಪಬೇಕು, ನಿಮ್ಮ ಮಾತನ್ನು ನೀವು ದಿವ್ಯ ದೃಷ್ಟಿ ಅಂತ ಇಲ್ವಲ್ಲ, ದೃಷ್ಟಿನೇ ಇಲ್ಲ, ದಿವ್ಯ ದೃಷ್ಟಿ ಇಲ್ವೇ ಬರಬೇಕೀಗ. ಅರ್ಥ ಆಯ್ತಾ? ಈಗ ಒಳ್ಳೆ ಒಂದೊಂದು ಆರ್ಗ್ಯುಮೆಂಟು ಕೂಡ ಅನುವ್ಯಾಖ್ಯಾನದ ಪ್ರತಿಯೊಂದು ಮಾತು ಹೇಗೆ ತಾತ್ಪರ್ಯದಲ್ಲಿ ಪ್ರಮೇಯಗಳ ಬಗ್ಗೆ ಬರುತ್ತೆ, ಇಲ್ಲಿ ಪ್ರಮಾಣದ ವಿಚಾರದ ಬಗ್ಗೆ ಅಂಥ ಇದನ್ನು ಕೊಡ್ತಾರೆ. ಅನೇಕ ರೀತಿ ವಿಶ್ಲೇಷಣೆ ಸಿಗುತ್ತೆ. ಬಹುಜ್ಞಾನಕೃತಂ ವಿಶ್ವಮಿತಿ ತಸ್ಯ ಉತ್ತರಂ ಭವೇತ್. ಪರಸ್ಪರಂ ಪರಸ್ಯ ಸತ್ಯತಾಂ ಜಾನನ್ನಪಿ ಯಃ ಸ್ವಾತ್ಮತಸ್ಕರಃ ಪರೋ ನ ನಾಸ್ತೀತಿ ವದತಿ ಕಿಮಿತಿ ಉನ್ಮತ್ತವದ್ಭವೇತ್. ಏನಂತ ಕರಿಬೇಕಾಗಿದ್ರೆ, ಸತ್ಯವನ್ನು ಕಂಡು ಸತ್ಯ ಅಲ್ಲ ಅಂತ ಹೇಳೋದಾದರೆ ನೀನು ಒಪ್ತೀಯ? ಯಾರೇ ಒಬ್ಬ ಸರಿಯಾದ ಮನುಷ್ಯನ ವ್ಯಕ್ತಿ ಒಪ್ಪಬೇಕಾದ ಸಂಗತಿಯನ್ನು ಒಪ್ಪೋದಿಲ್ಲ ಅಂದರೆ ಇದು ಉನ್ಮತ್ತನ ಸ್ಥಿತಿ ಆಯಿತು ಅಂತ ಹೇಳ್ತಾರೆ. ಪರಾಭಾವೇ ಹಿ ವಾಗ್ವ್ಯರ್ಥ ಯದಿನೇ ಉಚ್ಯತೆ ತದಾ ಕಷಾವೇತ್ರಾದಿಕಂ ತಸ್ಯ ತಸ್ಕರಸ್ಯ ಉತ್ತರಂ ವದೆ. ಪರಾಭಾವೇ ಹಿ ವಾಗ್ವ್ಯರ್ಥ ಯದಿ ನೈವೋಚ್ಯತೆ ತದಾ. ಇವತ್ತು ಮಾತಾಡ್ತೀಯಲ್ಲಪ್ಪ, ಇನ್ನೊಬ್ಬರಿಂದ ತಿಳ್ಕೊಂಡು ಮಾತಾಡ್ತೀಯ, ಇಲ್ಲ ಅಂತ ಮಾತಾಡ್ತೀಯೋ? ಅದ್ವೈತ ಸ್ಥಾಪನೆ ಬಂದಿದ್ದಿ ಅಂತೇಳಿ ಯಾರ ಮೇಲೆ ಸ್ಥಾಪನೆ ಮಾಡೋದು ನೀನೀಗ? ನೀನು ಒಬ್ಬನೇ ಇದ್ದೇ ಬೇರೆಯವರಿದ್ದಾರೋ? ಒಬ್ಬನೇ ಇದ್ದರೆ ಸ್ಥಾಪನೆ ಮಾಡೋದೇನು ಬಂತು? ಗೊತ್ತಾಯ್ತಾ? ಆದ್ದರಿಂದ ಸರಿಯಲ್ಲ. ಆದ್ದರಿಂದ ನಿನ್ನ ಮಾತಿಗೆ, ನಿನ್ನ ಕ್ರಿಯೆಗೆ ನಿನ್ನ ಮಾತು ಸಕ್ರಿಯಾ ವಿರೋಧ ಅಂತ ಕರೀತಾರೆ. ನೀನು ಮಾಡ್ತಿರೋದೇ ಒಂದು, ಹೇಳ್ತಿರೋದೇ ಒಂದು. ಆದ್ದರಿಂದ ಸಕ್ರಿಯಾ ವಿರೋಧ. ಕ್ರಿಯೆ ಏನೀಗ? ನಾನು ಮೂಕ ಬಂದು ಮಾತನಾಡುವಿಕೆ ಅಂತ ಕ್ರಿಯೆ ಇದೆ. ಅವನು ಹೇಳ್ತಾನೆ ನನಗೆ ಮಾತಾಡ ಬರೋದಿಲ್ಲ ಅಂತ ಮಾತಾಡಿ ಹೇಳ್ತಾನೆ. ಅದು ಅರ್ಥ ಏನಲ್ಲಿಗೆ? ಮುದುತ್ತೆ. ಐ ಡೋಂಟ್ ಬಿಲೀವ್ ಇನ್ ಗಾಡ್ ಪ್ರಾಮಿಸ್ ಅಂತ ಹೇಳ್ಬೇಕು. ಅದಕ್ಕೆ ದೇವರಿಲ್ಲ ಅಂತಾನೆ ದೇವರಾಣೆ ಮಾಡ್ತಾನೆ. ಅವನೇನು ಹೇಳೋದು? ದೇವರಿಲ್ಲ ಅನ್ನೋ ಹೇಳಿದ ಮೇಲೆ ದೇವರಾಣೆ ಇಟ್ಕೋಬಾರ್ದು. ಅವನು ದೇವರಾಣಿಯಾಗೂ ದೇವರು ಇಲ್ಲ ಆಗೋದು ಸತ್ಯ ಅಂತ ಹೇಳಿದ್ರೆ ಅವನು ಕಾಂಟ್ರಾಕ್ಟ್ ಮಾಡ್ಕೊತಾ ಇದ್ದೆ. ಅದು ಸ್ವವಚನ ವಿರೋಧ, ಸ್ವನ್ಯಾಯ ವಿರೋಧ, ವಾಕ್ಯ ವಿರೋಧ. ಪ್ರಮಾಣ ಇಲ್ಲದೆ ಮಾತಾಡಬಾರ್ದ್ರಿ ಅಂತ. ಗೊತ್ತಾಯ್ತಾ? ಆಮೇಲೆ ಪ್ರಮಾಣ ಕೊಡಿ ಅಂದರೆ ಕೊಡೋದಿಲ್ಲ. ಅವಾಗೇನಾಯ್ತು? ಈಗ ಸ್ವವಚನ ಕೊಡಬೇಕು ಅಂತ ಹೇಳಿ ಕೊಡಬೇಕೋ ಇಲ್ವೋ? ಇಲ್ಲ, ಮುಂದೆ ಗೊತ್ತಾಗುತ್ತೆ ಅಂದ್ರೆ ಪ್ರಮಾಣ ಕೊಟ್ಟಾಗಾಯ್ತಾ? ಪ್ರಮಾಣ ಅಲ್ಲ. ಆ ರೀತಿ ಹೇಳೋದಾದ್ರೆ ಯಾವ ಕೇಸು ಸೆಟ್ಲೇ ಆಗೋದಿಲ್ಲ. ಪರೋ ನಾಸ್ತೀತಿ ವದತಿ ಕಿಂ ಇತಿ ಉನ್ಮತ್ತವದ್ಭವೇತ್. ಪರಾಭಾವೇ ಚ ವಾಗ್ವ್ಯರ್ಥ. ಪರಾಭಾವೇ, ಇನ್ನೊಬ್ಬ ವಸ್ತು ಇಲ್ಲ ಅಂದರೆ, ವ್ಯಕ್ತಿ ಇಲ್ಲ ಅಂದರೆ ವಾಗ್ವ್ಯರ್ಥ, ಮಾತಾಡಿದ ವ್ಯರ್ಥ. ಯದಿನೈ ವೋಚ್ಯತೆ ಐತದ, ಹೇಳದೆ ಹೋದರೆ ಸತ್ಯ ಸುಳ್ಳು ಅಂತ ಹೇಳದೆ ಹೋದರೆ ಸತ್ಯ ಆಯಿತು. ಮತ್ತು ಹೇಳಬೇಕಾದ್ರೆ ಸತ್ಯ ಅಂತ ಒಪ್ಪಿಕೊಂಡೆ ಹೇಳಬೇಕು. ಇವತ್ತೆ ಅವನು ಮಾತಾಡಲಿಲ್ಲ, ಮಾತಾಡಿದ. ಎರಡು ರೀತಿಯಲ್ಲಿ ಎಲ್ಲಿವರೆಗೂ ಸುಮ್ಮನೆ ಕೂತಿರ್ತಾರೋ ಅಲ್ಲಿವರೆಗೂ ಒಂದು ಮೂಕ ಅವನು ಪ್ರೂವ್ ಆಗುತ್ತೆ. ಯಾವಾಗ ಅವ್ರು ಬಾಯಿ ಬಿಟ್ಟಾದ್ರೆ ಏನಾಯ್ತು? ಅಲ್ಲಿಗೆ ಕಥೆ ಮುಗೀತು. ಪರಾಭಾವೆ ಕಷಾವೇತ್ರ. ಆಗ ಕಷ ತಾಡೋಣ, ವೇತ್ರ ತಾಡೋಣ. ಕಷ ಅಂದರೆ ಕಷ, ಚಾಟಿ. ವೇತ್ರ ಅಂದರೆ ಕೋಲು ಅಂತ. ಕಳ್ಳರನ್ನ ಏನು ಮಾಡ್ತಾರೆ? ಪೊಲೀಸ್ ಮಾತು ಅಂತ ಹೇಳ್ತಾರಲ್ಲ, ಪೊಲೀಸ್ ಭಾಷೆ ಅಂತ ಹಾಗೆ ಹೇಳ್ತಾರೆ ಅಷ್ಟೇ. ಇಂಥ ವಾದವನ್ನು ಮಾಡಬಾರದು. ತಸ್ಕರಸ್ಯ ಉತ್ತರ. ತಸ್ಕರ ಅಂದರೆ ಕಳ್ಳ. ಎಲ್ಲಿ ಬಂದಿದೆ ಇದು? ಏನಂತ ಬಂದಿದೆ? ತಥೋ ಮಹಾತಸ್ಕರ ಮೇನಮಾಹು ಅದು ಬಂದಿದೆ. ನೆನ್ಪಾಡ್ಕೊ ಅನುಕೂಲ ಏನಂದರೆ ಇದು ಬರುತ್ತೆ, ಅದು ಬರುತ್ತೆ. ಆಮೇಲೆ ಇದರಿಂದ ಒಂದು ಸಪೋರ್ಟ್ ಕೊಟ್ಟು ಹೋಗ್ಬಿಡಿ. ಎರಡು ಎತ್ತು ಜೊತೆ ಹೋಗುತ್ತಲ್ಲ ಹಾಗೆ. ಇಲ್ಲವ್ರು ಏನಾಗುತ್ತೆ? ಒಂಟಿ ಆಗಿಬಿಡುತ್ತೆ. ಆಗಬಾರ್ದು. ಅವಾಗ ಜ್ಞಾನ ಅಲ್ಲ ಅಂತಲ್ಲ, ಅಷ್ಟಂತನ್ನಾಗೋದಿಲ್ಲ. ಇದು ಕಾರ್ಯುಲೇಟಿವ್ ಸ್ಟೇಟ್ಮೆಂಟ್ ಸಿಕ್ಕಷ್ಟು ಕೂಡ ಏನಾಗುತ್ತೆ? ಅಲ್ಲಿಗೆ ಭಾಳ ಜ್ಞಾನ ಸ್ಪಷ್ಟ ಆಗುತ್ತೆ. ಅದು ಸ್ಪಷ್ಟ ಆಗುತ್ತೆ, ಇದು ಸ್ಪಷ್ಟ ಆಗುತ್ತೆ. ಪ್ರಪಂಚೋ ಯದಿ ವಿದ್ಯೇತ ನ ನಿವರ್ತೇತ ನ ಸಂಶಯ ಮಾಯಾ ಮಾತ್ರ ದ್ವೈತಂ ಅದ್ವೈತಂ ಪರಮಾರ್ಥತಃ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ಮಾದೋ ಜ್ಞಾತೆ ದ್ವೈತಂ ನ ವಿದ್ಯತೆ. ಇದೆಲ್ಲ ಡಿಸ್ಕಸ್ ಮಾಡಿ ಆಗಿದೆ ಈಗಾಗಲೇ. ಹಾಂ, ಶಾಸ್ತ್ರದ ಆಧಾರ
ಪೂರ್ವಪಕ್ಷ ಸಿದ್ಧಾಂತ ಚರ್ಚೆ. ಈ ಚರ್ಚೆಯಲ್ಲಿ ತಸ್ಕರ ಪ್ರಯೋಗ ಮಾಡೋದು ಯಾಕೆ ಮಾಡಬಾರ್ದು? ಪ್ರಮಾಣ ಒಪ್ಪದೆ ಹೋದಾಗ ಏನಂತಾರಾಗ? ಹಾಗಾದ್ರೆ ಸೋಲಿಗೆ ಅರ್ಥ ಏನಾಗಿದ್ರೆ? ಸುಳ್ಳು ಹೇಳ್ತಾನೆ. ಸೋಲಿಗೆ ನೋಡಿ, ಅದು ಕೇಸ್ ಹಾಕಿದ್ರು, ಯಾವುದೋ ಒಂದು ಧರ್ಮಸ್ಥಳದ ಕೇಸ್ ಇತ್ತಲ್ಲ, ಈಗ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಯಾಕೆ? ಸುಳ್ಳು ಹೇಳಿದ್ದೀನಿ. ಸುಳ್ಳು ಹೇಳಿ ಎಷ್ಟು ಸರ್ಕಾರಕ್ಕೆ ಎಷ್ಟು ಕೋಟಿಗಟ್ಟಲೆ ದುಡ್ಡು ಖರ್ಚಾಯಿತು, ಟೈಮ್ ವೇಸ್ಟ್ ಆಯಿತು, ಇದರ ಬುದ್ಧಿ ಕೆಟ್ಟೋಯ್ತು. ಅದು ಸತ್ಯದ ವಿಷಯ ನಮಗೆ ಬೇಕಿಲ್ಲ, ಅದು ಒಂದು ವಿಷಯ ಹೇಳ್ತಿರೋದು. ಹಾಗಿದ್ರೆ ಕೋಪ ಬರಲ್ಲ, ಕೇಸ್ ಹಾಕಿದ್ದಾರೆ ಅವರಿಗೆ. ಕೋಪ ಓದಿಡೋರು ಕೇಸ್ ಹಾಕ್ತಾರೆ. ಬರೋದಿಲ್ಲ. ತಪ್ಪು ಹೇಳಿದಾಗ ತಪ್ಪು ಒಂದು ಸ್ಟೇಜ್ವರೆಗೂ ಸಹಿಸ್ಕೋಬೋದು ನಾವು. ಪ್ರಶ್ನೆ ಕೇಳಿದ್ದೆ ತಪ್ಪು, ಕಳ್ಳ ಅಂತ ಕರೆಯೋದಿಲ್ಲ, ಅದ್ರ ಬಿಟ್ಕೊಳ್ಳಿ. ಎಷ್ಟು ಪ್ರಶ್ನೆ ಕೇಳಿದ್ರು ಕಳ್ಳ ಅಂತ ಕರೆಯೋದಿಲ್ಲ. ಯಾವಾಗ ಕಳ್ಳ ಅಂತ ಕರೀತಾರೆ? ತಪ್ಪಿ ಮೇಲೆ ತಪ್ಪನ್ನು ಮಾಡ್ದೇನೆ. ಅಷ್ಟೇ ಅಲ್ಲ, ದೊಡ್ಡ ತಪ್ಪು ಮಾಡಿ ಅದು ಸರಿಯಂತ ಸಮರ್ಥನೆ ಮಾಡೋದು. ಅದಕ್ಕೆ ಒಬ್ಬ ಸೋತೆ ಅಂತ ಒಪ್ಕೊಂಡ್ರೆ ಪನಿಷ್ಮೆಂಟ್ ಇಲ್ಲ. ಇಲ್ಲೂ ಕೂಡ ಅಷ್ಟೇ, ಯಾರು ಒಪ್ಕೊಂಡ್ಬಿಡ್ತಾರೆ ಮಾಡಿದ ತಪ್ಪನ್ನು, ಅವ್ನಿಗೆ ಬಂದು ಅಂಥ ದೊಡ್ಡ ಶಿಕ್ಷೆ ಕೊಡೋದಿಲ್ಲ. ಗೊತ್ತಾಯ್ತಾ? ತುಂಬ ಶಿಕ್ಷೆ ಕಡಿಮೆ ಆಗ್ತಾ ಹೋಗುತ್ತೆ. ಒಪ್ಕೊಳ್ಳದೆ ಹೋದಷ್ಟು ಶಿಕ್ಷೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಇಷ್ಟು ಹೇಳಿದ್ರು ಮತ್ತೆ ಏನು ಮತ್ತೆ ಒಪ್ಪೋದೇನು ಬಂತು? ನೀನು ಹಾಗೆ ಪ್ರತ್ಯಕ್ಷ ಒಪ್ಪೋದಿಲ್ಲ ಅಂತೆ, ಅನುಮಾನ ಒಪ್ಪೋದಿಲ್ಲ, ಆಗಮ ಒಪ್ಪೋದಿಲ್ಲ, ಇನ್ನೊಬ್ಬರು ಮಾತು ಒಪ್ಪೋದಿಲ್ಲ, ಮಾತಾಡೋದು ಬಿಡೋದಿಲ್ಲ. ಮತ್ತೆ ಹಾಗೆ ಅರ್ಥ ಏನಾಗಿದ್ರೆ ಇನ್ನೊಬ್ಬರು ಒಪ್ಪೋದಿಲ್ಲ ಅಂತ ಯಾರಪ್ಪ ಹೇಳ್ತೀನಿ ನಿನಗೆ? ಹೋಗಲಿ, ಒಪ್ಪೋದಿಲ್ಲ ಅಂತ ಹೇಳಕ್ಕಾರ ಒಬ್ಬ ಎದುರಿಗಿರ್ಬೇಕಲ್ಲ. ಇದೆಲ್ಲ ಕೇಳಿದರೆ ಅವ್ರು ಹೇಳ್ತಾರೆ ನಿಮಗೆ ಅರ್ಥ ಆಗಿಲ್ಲ ಅಂದ್ಬಿಡ್ತಾರೆ. ನಿಮಗೆ ಯಾಕೆ ಅರ್ಥ ಆಗಿಲ್ಲ ಅಂದರೆ ಅರ್ಥ ಇಲ್ಲ. ಅದಕ್ಕೆ ಮಾತು ಹೇಳ್ತಾರೆ, ಒಬ್ಬರು ಇಂಗ್ಲೀಷ್ನವ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ ಇದಕ್ಕೆ ಎಕ್ಸ್ಪ್ಲೇಷನ್ ಕಷ್ಟ ಅಂತ ಹೇಳ್ತಾರೆ. ಕಷ್ಟ ಅಲ್ಲ, ಇದು ನೋ ಎಕ್ಸ್ಪ್ಲೇಷನ್ ಅಟ, ಎಕ್ಸ್ಪ್ಲೇಷನ್ ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಸಿಂಪ್ಲಿ ಬಿಕಾಸ್ ದೇರ್ ನೋ ಎಕ್ಸ್ಪ್ಲೇಷನ್ ಈಸ್ ಪಾಸಿಬಲ್. ಆದ್ದರಿಂದ ಅವ್ರು ಉತ್ತರ ಕೊಡೋದಿಲ್ಲ. ಪ್ರಪಂಚೋ ಯದಿ ವಿದ್ಯೇತ ಅಂದರೆ ಇವತ್ತು ಆಧುನಿಕರು ಕೂಡ ಎಲ್ಲ ಒಪ್ಪಿಲ್ಲ, ಅದ್ವೈತ ಎಲ್ಲರೂ ಒಪ್ಪಿಲ್ಲ ಇವತ್ತು ಕೂಡ, ಗೊತ್ತಾಯ್ತಾ? ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಒಪ್ಪೋರ ಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದ್ರ ಕಾರಣ ಏನಂದರೆ ತಿಳಿಸೋರ ಸಂಖ್ಯೆ ಕಡಿಮೆ ಆಗಿದೆ ಅಷ್ಟೇ. ಮಾಯಾ ಮಾತ್ರ ವಿಧಂ ದ್ವೈತಂ ಇಷ್ಟೆಲ್ಲ ಹೇಳಿರೋದ್ರಿಂದ ಇತ್ಯತ್ರ ವಿಧಿ ಶಬ್ದೋ ಚ ವಿನಿವರ್ತೇತಿ ಚ ದ್ವಯಂ ವಿಶ್ವಸ್ಯ ಸತ್ಯತಾಮಾಹು ವಿದ್ಯೇತ ಉತ್ಪತ್ತಿಮೇವ ಚ. ಇಲ್ಲೂ ಕೂಡ ಎರಡು ಶಬ್ದಗಳಿವೆ. ಯದಿ ಏನೇನು ಶಬ್ದಗಳಿದೆ, ನಿವರ್ತೇತ ಅನ್ನೋ ಶಬ್ದ ಇದೆ, ಯದಿ ಶಬ್ದ ಇದೆ. ಯದಿ ಶಬ್ದ ಎರಡಿವೆ. ಆದ್ದರಿಂದ ನೋಡಿ, ಮೊದಲು ಪ್ರಪಂಚೋ ಯದಿ ನಿವಿದೇತ, ಕೊನೆಗೆ ಕಲ್ಪಿತೋ ಯದಿಕೇನಚಿತ್, ಎರಡು ಯದಿ ಆಯಿತು. ನಿವರ್ತೇತ ಅಂತ ಇದೆ, ಅದು ಕೂಡ ಎರಡು ಸರ್ತಿದೆ ಮತ್ತೆ, ನಿವರ್ತೇತ ಅಂತೇಳಿ. ಆದ್ದರಿಂದ ಇವೆಲ್ಲ ತರ್ಕದ ಮಾತಲ್ಲಿ ಹೇಳಿದ್ದೆ ಹೊರತು ಇಲ್ಲ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಇದು ವಿಧೋತ್ಪತ್ತೋ ವಿತಿಷ್ಯಸ್ಮಾತ್ ಧಾತೋತ್ಪತ್ತಿರೇವ. ಇದು ವಿಧು ಎಂಬುದು ಉತ್ಪತ್ತಿ. ಧಾತುನ ಅನೇಕ ಅರ್ಥತ್ವಾತ್ ಒಂದು, ಮತ್ತು ಒಂದೇ ಧಾತುವಿಗೇನೆ ಅನೇಕ ಅರ್ಥ ಇರೋದು. ಅವು ಇವತ್ತಿನ ಕೋಶದ ಪ್ರಕಾರನೇ ಅನೇಕ ಅರ್ಥ ಇರೋದು. ವಿಧ ಅಂದರೆ ಇಲ್ಲಿ ಉತ್ಪತ್ತಿ ಅಂತ ಅರ್ಥ. ಜಗತ್ತೇನಾದರೂ ಸುಮ್ಮನೆ ಅಕಸ್ಮಾತ್ ಹುಟ್ಟಿ ಬಂದಿದ್ದರೆ ಅದೇನಾಗ್ತಿತ್ತು? ಹೋಗಬೇಕಾಗಿತ್ತು. ಹೋಗಿಲ್ಲ ಆದ್ದರಿಂದ ಹುಟ್ಟಿ ಬಂದಿಲ್ಲ. ಅರ್ಥ ಆಯ್ತು? ಹೋಗಿಲ್ಲ ಆದ್ದರಿಂದ ಹುಟ್ಟಿ ಬಂದಿಲ್ಲ. ಇದೇನಿದು ಸತ್ಯತ್ವವನ್ನು ಇನ್ನೂ ಜೋರ ಸಮರ್ಥನೆ ಮಾಡೋ ವಾಕ್ಯ ಇದು. ಸತ್ಯತ್ವ ಅಲ್ಲಗಡೆ ಮಾತುಗಳಲ್ಲವು. ಎಂಥ ಮಾತುಗಳಿವೆ? ಸತ್ಯತ್ವವನ್ನು ಎಸ್ಟಾಬ್ಲಿಷ್ ಮಾಡೋ ಮಾತುಗಳಾದ್ದರಿಂದ ಅದು ನಮ್ಮ ಪರ ಇದೆ. ಅಂದರೆ ಹೋಗಲಿ, ಇದು ಎರಡು ವಾಕ್ಯ ಇಟ್ಕೊಂಡ್ಬಿಡು ಹೋಗಲಿ. ಇದೇ ವಾಕ್ಯ ಎಷ್ಟೊಂದು ಕೋಟ್ ಮಾಡಿ ಆಯ್ತಲ್ಲ ನಾವೀಗ, ಅದಕ್ಕೇನು ಉತ್ತರ ಕೊಡ್ತೀರಿ? ಹಾಗಿದ್ರೆ ಎರಡರಲ್ಲಿ ಒಂದು ಚೇಂಜ್ ಮಾಡಲೇಬೇಕೀಗ. ಅದನ್ನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ಪ್ರಮಾಣ ಸಿದ್ಧ ಅದು. ಇದಕ್ಕೇನು ಮಾಡಬೇಕಾಗ ಅರ್ಥ ಬದಲಾವಣೆ ಮಾಡಬೇಕಷ್ಟೆ. ಯಾವುದು ಪ್ರೂವ್ ಆಗಿದೆ ಅದನ್ನ ಬಗ್ಗೆ ಗಟ್ಟಿ ಇಟ್ಕೊಂಡು ಉಳಿದು ಬಿಟ್ಬಿಡ್ಬೇಕಷ್ಟೆ. ಹೇಳಿ ತಿರುಪತಿಗೆ ಹೋಗಿಬಿಡೋದು ಭಾರಿ ದೊಡ್ಡ ಕೆಲಸ, ಅದ್ರ ಬಗ್ಗೆ ವಿವಾದ ಬಂದೇ ಇಲ್ಲ. ಬರ್ತೆ ಆಕ್ಸಿಡೆಂಟೇ ಯಾರು ಸತ್ತು ಹೋಗಿಬಿಟ್ಟು. ಅದರಿಂದ ತಿರುಪತಿಗೆ ಹೋಗಿ ಸತ್ತ ಅಂತ ವ್ಯಾಪ್ತಿ ಮಾಡಬಾರ್ದು. ಯಾತಕ್ಕೆ? ಪ್ರಮಾಣ ಸಿದ್ಧ ಆಗಿಬಿಟ್ಟಿದೆ. ಬೇರೆ ಕಾರಣದಿಂದ ಸತ್ತ ಅಷ್ಟೇ ಹೊರತು ಈಗ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಅವ್ನು ಡಾಕ್ಟ್ರ್ ಒಳ್ಳೆಯವನಂತ ಅದೇ ಡಾಕ್ಟ್ರ್ ಮೇಲೆ ಯಾರು ಕೇಸ್ ಈಗ ಹಾಕುವ ಪ್ರಸಂಗ ಬರ್ತೀವಿ, ಎಷ್ಟು ಹಾಕ್ತಿದ್ದಾರೆ. ಆದರೆ ಯಾಕೆಂದರೆ ಅವನು ಕೊಲೆಗಾರ ಇದ್ದಾರೆ, ಡಾಕ್ಟ್ರ್ ಇದ್ದಾರೆ, ಗೊತ್ತಾಯ್ತಿಲ್ಲ. ಡಾಕ್ಟ್ರ್ ಏನೇ ಮಾಡಿದ್ರು ಉಳಿಲಿಲ್ಲ ಇದಕ್ಕೆ. ಅದಕ್ಕೇನು ಹೇಳ್ತಾರೆ? ಚಿಕಿತ್ಸೆ ವಿಫಲವಾಯಿತು ಅಂತಾರೆ ಹೊತ್ತು ಮರ್ಡರ್ ಮಾಡದ ಅಂತ ಕರೆಯೋದಿಲ್ಲ. ಇವನಾದ್ರೆ ಹಾಗಲ್ಲ, ಮರ್ಡರ್ ಮಾಡ್ಲಿಕ್ಕೆ ಹೊರಟೆ, ಮರ್ಡರ್ ಆಗದೆ ಹೋದರೂ ಅಟೆಂಪ್ಟೆಡ್ ಮರ್ಡರ್ ಸಿಗೇ ಸಾಕ್ತಾರೆ. ಅಂದರೆ ಇಂಟೆನ್ಷನ್ ಇಂಪಾರ್ಟೆಂಟ್ ಇಲ್ಲಿ. ಆದ್ದರಿಂದ ಎಂದೂ ಕೂಡ ಆ ಮಾತನ್ನು ಆಡ್ಕೊಡೋದು. ಇದೋತ್ಪತ್ತೋ ವಿತಿಷ್ಯಸ್ಮಾತ್ ಧಾತೋರುತ್ಪತ್ತಿರೇವ ಹಿ ನಿವೃತ್ತಿ ವ್ಯಾಪ್ತಿಯುಕ್ತಾಯ ಪ್ರಪಂಚೋ ಭೇದ ಪಂಚಕ. ಪ್ರಪಂಚವನ್ನು ಭೇದ ಪಂಚಕ, ಭೇದ 5 ಭೇದ ಇದ್ದಿದ್ದಕ್ಕೆ ಪ್ರಪಂಚ ಅಂತ ಕರೀತಾರೆ. ಅರ್ಥ ಆಯ್ತಾ? ಅದಂತೆ ಅಲೆಗಳಿಗೆ ಸಾಧ್ಯ ಇಲ್ಲ. ಯಾವುದು ಪಂಚಭೇದಗಳು ಅಂದರೆ ಲಿಸ್ಟ್ ಕೊಡ್ತಾರೆ. ತುಂಬ ಸರ್ತಿ ಹೇಳಿದ್ದಾರೆ, ಇಲ್ಲೊಂದು ಸರ್ತಿ ಹೇಳ್ತಾರೆ. ಜೀವೇಶ್ವರ ಭಿದಾ ಚೈವ ಜಡೇಶ್ವರ ಭಿದಾ ತಥಾ ಜೀವಭೇದೋ ಮಿಥಶ್ಚೈವ ಜಡಜೀವಭಿದಾ ತಥಾ ಮಿಥಶ್ಚ ಜಡಭೇದೋಯಂ
ಪ್ರಪಂಚೋ ಭೇದ ಪಂಚಕಃ ಸೋಯಂ ಸತ್ಯೋ ಹ್ಯನಾದಿಶ್ಚ ಸಾಧಿಶ್ಚೇನ್ ನಾಶಮಾಪ್ನುಯ. ಇದು ಸತ್ಯ ಮತ್ತು ಅನಾದಿ. ಇದು ನಾಶ ಹೊಂದಿದ್ರೆ ಏನಂತ ಹೇಳಬೇಕಾಗಿತ್ತು? ಸುಳ್ಳು ಅಂತ ಹೇಳಬೇಕು. ನಾಶ ಹೊಂದಿಲ್ಲ ಆದ್ದರಿಂದ ಏನಾಯ್ತು ಈಗ? ಹೇಳಿಲ್ಲ. ನೀರು ಕುಡಿಯೋವರೆಗೂ ಇನ್ನೂ ಡೌಟ್ ಇದೆ, ಅದು ಮಿರೇಜ್ ಇರಬಹುದಾ ಅಂತೇಳಿ. ಕುಡಿದಾಯಿತು, ಸಂಶಯ ಮುಗಿದೋಯ್ತು. ಇಲ್ಲಿಯೂ ಭಾಳ ಜ್ಞಾನ ನಿಶ್ಚಯಕ್ಕೆ ಏನು ಅಥಾರಿಟಿ ಆಗಿದೆ? ಸಾಕ್ಷಿ ಸಿದ್ಧವಾದ ಮೇಲೆ ಏನು ಮಾಡಬೇಕಾಡೋದು? ಮತ್ತೆ ಡೌಟ್ ಪಟ್ಟರೆ ಅದಕ್ಕೆ ವಿವೇಕ, ಅದೇ ಸಂಶಯಾತ್ಮ ವಿನಸ. ಆ ಮಾತಿಗೆ ಅರ್ಥ ಅದು. ಬರೀ ಸಂಶಯ ಪಟ್ಟರೆ ಅಯೋಗ್ಯ ಅಂತ ಅರ್ಥ ಅಲ್ಲ ಅದಕ್ಕೆ. ಸಂಶಯ ಸಾಕ್ಷಿ ಸಿದ್ಧವಾದ ಮೇಲೆ ಸಂಶಯ ಪಟ್ಟರೆ ಏನಾಗುತ್ತದು? ಅದು ಸರಿ ಇಲ್ಲ, ಅದು ನಿಂದೆ. ಅವು ಸಾಕು ಎಲ್ಲ ಪ್ರೂಫ್ ಕೊಟ್ಟು ಒಪ್ಪದೆ ಹೋದಾಗ ಅಪರಾಧ ಅಂತ ಕರೀತಾರೆ. ಒಂದು ಪ್ರೂಫ್ ಕೊಡದೆ ಹೋದರೆ ಅಪರಾಧ ಆಗೋದಿಲ್ಲ. ಆ 5 ಭೇದ ಅನಾದಿನಿತ್ಯ ಅಂದಮೇಲೆ 3 ವಸ್ತು ಅನಾದಿನಿತ್ಯ. 5 ಭೇದ ಎಲ್ಲಿಂದ ಬಂತು? 3 ವಸ್ತು ಇದ್ದಿದ್ದಕ್ಕೆ. 3 ವಸ್ತು ಯಾವುದು? ಜೀವ, ಜಡ, ಈಶ 3 ಇದ್ದಾರೆ. ಆದ್ದರಿಂದ 3 ಸತ್ಯ ಅಂತ ಆಯ್ತು. ಈಗ ಅವ್ರ ಪ್ರಕಾರ ಏನು? ಅವ್ರ ಸಿದ್ಧಾಂತ ಏನು? ಜಡ ಸುಳ್ಳು, ಜೀವ ದೇವರು ಅಷ್ಟೇ. ಒಂದು ಉಳಿಸಿದೆ. ಅದು ಹೇಳ್ತಾರೋ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭೀಹಿ. ಏನಂತ? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪ. ಇಷ್ಟೇ ಅವರು. 3 ಇದೆ. 3ರಲ್ಲಿ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ, ಜಡ ಹೋಯಿತು, ಜೀವ ದೇವರೇ. ಒಂದಾಯ್ತಲ್ಲ, ಅರ್ಥ ಆಯ್ತಾ? ಆದರೆ ಅದು ಸುಳ್ಳು. ಜೀವನೂ ಸತ್ಯ, ಜಗತ್ತೂ ಸತ್ಯ, ಪರಮಾತ್ಮನೂ ಸತ್ಯ. ಅರೆ ಹೇಳ್ತಿರೋ 3 ಸತ್ಯ ಅಂದಮೇಲೆ ಭೇದ ಆಟೋಮೆಟಿಕಲಿ ಬಂದವೆ. ಒಂದ್ಸರ್ತಿ ಇರೋ ಭೇದ ಯಾವ ಕಾಲಕ್ಕೂ ಹೋಗೋದಿಲ್ಲ. ಅರ್ಥ ಆಯ್ತಾ? ಅದೇನಾಗ್ತಿದೆ? ಏನಿಲ್ಲ. ಅದೇನು ಗೊತ್ತಾ? ಅದು ರೂಪಾಂತರ ಹೊಂದುತ್ತೆ ಹೊರತು ನಾಶ ಆಗೋದಿಲ್ಲ. ಸೈನ್ಸ್ ಅದು. ಆ್ಯಕ್ಚುಲಿ ಸೈನ್ಸ್ ಈ ಭಾಗ ಒಪ್ಕೊಂಡ್ಬಿಟ್ಟಿದೆ. ಚೆನ್ನಾಗಿ ನೀರು ಕಾಯಿಸ್ತೀರಿ, ಆಮೇಲೆ ಏನಿಲ್ಲ ಪಾತ್ರೆ ಇಲ್ಲ, ಅಥವಾ ಒಂದು ಕೊಡದಲ್ಲಿ ನೀರಿಟ್ಟು ಹೋಗ್ತೀರಿ, ತಿಂಗಳ ಮೇಲೆ ಬಿಡ್ತೇವೆ, ಒಂದೇ ನೀರಿಲ್ಲ. ಏನಾಗಿದೆ? ಎಲ್ಲ ಎವಾಪರೇಟ್ ಆಗೋಗಿದೆ ಅಷ್ಟೇ ಹೊರತು ಏನಾಗಿಲ್ಲ. ಅದು ನಾಶ ಆಗಿ ರೂಪಾಂತರ ಹೊಂದಿದೆ. ಅದಕ್ಕೆ ಏನು ತೋರಿಸ್ತಾರೆ ಗೊತ್ತಾ? ಈಗ ರೂಪಾಂತರ ಹೊಂದಿದೆ, ಡಿಸ್ಟಿಲ್ ಮಾಡ್ತಾರೆ. ಇಲ್ಲಿ ಹೋಗಿಬಿಟ್ಟಿದೆ, ಅದೇ ಒಳ್ಳೆ ನೀರು ವಾಪಸ್ ಬರುತ್ತೆ. ಹೋಗಿದ್ದು ಇದು ಕೊಳೆಗಳು ನಾಶ ಆಗಿ ಇಲ್ಲೇ ಉಳ್ಕೊಂಡಿದೆ. ಒಂದು ಕಡೆಗೆ ಇವಾಗ ಕಲ್ಮಶ ಉಳ್ಕೊಂಡಿದೆ, ಒಂದು ಕಡೆ ಶುದ್ಧ ನೀರು ಬಂದಿದೆ ಅಷ್ಟೇ ಹೊರತು ಏನಾಗಿಲ್ಲ, ನಾಶ ಹೊಂದಿಲ್ಲ. ಸೈನ್ಸಲ್ಲಿ ಬೇಸಿಕ್ ಅದು. ಏನದು? ಒಂದು ವಸ್ತು ಎಂದು ನಾಶವಾಗ ಸಮಥಿಂಗ್ ಕೆನಾಟ್ ಬಿಕಮ್ ನಥಿಂಗ್ ಅಂಡ್ ಸಮಥಿಂಗ್ ಕೆನಾಟ್ ಬಿಕಮ್ ನಥಿಂಗ್. ಇರೋ ವಸ್ತು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸಮಥಿಂಗ್ ಕೆನಾಟ್ ಕಮ್ ಔಟ್ ಆಫ್ ನಥಿಂಗ್. ಇದು ಸುಳ್ಳಿನಿಂದ ಅಸತ್ಯದಿಂದ ಸತ್ಯ ಬರೋದಿಲ್ಲ, ಸತ್ಯದಿಂದ ನಾಶ ಆಗೋದಿಲ್ಲ. ಸೈನ್ಸ್ ಒಪ್ಪಿದೆ, ಜಗತ್ ಸತ್ಯ ಅಂತ ಸೈನ್ಸ್ ಒಪ್ಪಿದೆ. ಅಪರೇಟ್ ಅಂತ ಕರೆದಿಲ್ಲ ಅದು, ಇವ್ರು ಹೇಳ್ತಾರೆ ಅಷ್ಟೇ. ಅದು ನಿತ್ಯಂತೂ ನಾವು ಅದ್ವೈತ ಸೈನ್ಸ್ ಒಪ್ಪಿದೆ ಅಂತ ಹೇಳೋಕೆ ಹೊರಟು ಎಷ್ಟು ತಪ್ಪಾಗುತ್ತೆ ಅಂದರೆ, ಅದ್ವೈತ ಒಪ್ಪಿರೋದೇನು ಬ್ರಹ್ಮ, ಸೈನ್ಸ್ ಬ್ರಹ್ಮನ್ನೇ ಒಪ್ಪಿಲ್ಲ. ಅಂದಮೇಲೆ ಅದ್ವೈತ ಸೈ ಹೇಗೆ ಹೊಂದುತ್ತದು? ಸಾಧ್ಯನೇ ಇಲ್ಲ. ನಿತ್ಯಂತೂ ನಾಮಧೇಯಂ ಯತ್ ವೃತ್ತಿಕೇತ್ಯಾದಿ ವೈದಿಕಂ. ಇನ್ನು ಅಂತ ಕೇಳಲ್ಲ. ಇದೆಲ್ಲ ಓದ್ತಾ ಹೋಗಿಬಿಟ್ರೆ ಯಾವ ಕಾಲಕ್ಕೂ ನಮಗೆ ಗೊಂದಲ ಬರೋದಿಲ್ಲ. ಅದನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ಆಚಾರ್ಯರು ತಿಳ್ಕೊಬಿಟ್ಟಿದ್ದಾರೆ. ಪ್ರಾರ್ಥನೆ ಆಚಾರ್ಯ ಉತ್ತರ ನೀಟಾಗಿ ಫುಲ್ಲಾಗಿ ಬರೋದು. ಮಿಥಶ್ಚ ಜಡಭೇದೋಯಂ ಪ್ರಪಂಚೋ ಭೇದ ಪಂಚಕಃ. ಜಡಭೇದ ಮಿಥ ಅಂದರೆ ಮ್ಯೂಚುವಲ್. ಜಡವಸ್ತುಗಳಲ್ಲಿ ಏನಿದೆ? ಮ್ಯೂಚುವಲ್ ಡಿಫ್ರೆನ್ಸ್ ಇದೆ. ಮ್ಯೂಚುವಲ್ ಅಂದ್ರೇನು? ಎ ಬಿ ಇದೆ, ಎ ಬಿಯಿಂದ ಭಿನ್ನ, ಬೆ ಇಯಿಂದ ಭಿನ್ನ. ಅದಕ್ಕೇನಂತಾರೆ? ಮ್ಯೂಚುವಲ್ ಅಂತ ಕರೀತಾರೆ. ಮ್ಯೂಚುವಲ್. ಸೋಯಂ ಸತ್ಯೋ ಹಿ ಅನಾದಿಶ್ಚ ಸಾಧಿಶ್ಚೇನ್ ನಾಶಮಾಪ್ನುಯಾತ್ ದ್ವೈತಂ ನ ವಿದ್ಯತೆ ಇತಿ ತಸ್ಮಾತ್ ಅಜ್ಞಾನಿನಾಂ ಮತಂ. ಉಪನಿಷತ್ ಹೇಳ್ತಾ ಇದೆ, ಯಾರು ದ್ವೈತ ಇಲ್ಲ ಅವ್ರು ಹೇಳಿದ್ರು ದ್ವೈತ ಇದೆ ಎಂಬರು ಅಜ್ಞಾನಿಗಳು ಅಂದರು. ಅಲ್ಲ, ದ್ವೈತ ಇಲ್ಲ ಅಂತ ಹೇಳ್ತಾರಲ್ಲ ಅವರು ಅಜ್ಞಾನಿಗಳು ಅಂತ ಉಪನಿಷತ್ತಿನ ಮಾತಾದ್ದರಿಂದ ಅದು ನಿಮ್ಗೆ ಅನುಕೂಲವಾಗಿಲ್ಲ. ಇತಿ ಶ್ರುತೇ ಮಿತಂ ತ್ರಾತಂ. ಆಮೇಲೆ ಮಾಯಾಖ್ಯ ಹರಿವಿದ್ಯೆಯ ಅಲ್ಲ, ಅಲ್ಲಿ ಮಾಯಾ ಅನ್ನೋ ಪದ ಬಂದಿದೆ. ಇದ್ರೆ ಮಾಯಾ ಮಾತ್ರ ಅಂತ ಕರೆದಿದ್ದಾರೆ. ಎಲ್ಲ ಕಪಟ ಅಂತ ಆಗಲಿಲ್ಲ ಅಂದರೆ ಮಾಯಾ ಶಬ್ದಕ್ಕೆ ಡಿಕ್ಷನರಿ ತೆಗೆದು ನೋಡು, ಒಂದೇ ಅರ್ಥ ಇಲ್ಲ ಅದಕ್ಕೆ. ಕೆಲವು ಕಡೆ ಮಾಯಾ ಅಂದರೆ ಮಾಯೆ, ಕೆಲವು ಕಡೆಗೆ ಮಾಯಾ ಅಂದರೆ ಕಪಟ, ಕೆಲವು ಕಡೆ ಮಾಯಾ ಅಂತ ಹೇಳಿದರೆ ದೇವ್ರ ಇಚ್ಛೆ ಅದು. ಆದ್ದರಿಂದ ಅದು ಇದಕ್ಕೆಲ್ಲ ಉಳಿಸಿರೋದೆಲ್ಲ ಭಗವಂತ ಉಳಿಸಿದ್ದ. ರಕ್ಷಣೆ ಯಾರು ಮಾಡ್ತಿದ್ದಾರೆ? ಭಗವಂತ ರಕ್ಷಣೆ ಮಾಡ್ತಾ ಇದ್ದಾರೆ. ಇದನ್ನು ಸೈನ್ಸ್ ಹೇಳೋದಿಲ್ಲ. ಕಾನ್ಸೆಪ್ಟ್ ದೇವ್ರ ಕಾನ್ಸೆಪ್ಟ್ ಗಾಡ್ ಒಪ್ಪೋದಿಲ್ಲ, ಆದ್ದರಿಂದ ಅದು ಹೇಳೋದಿಲ್ಲ. ಒಪ್ಪೋದಿಲ್ಲ ಅವ್ರ ಅರ್ಥ ಏನೋ ಅದು ನಮಗೆ ಇದು ವೆರಿಫಿಯೇಬಲ್ ಅಲ್ಲ ನಮ್ಮ ಪ್ರಮಾಣದ ಪ್ರಕಾರ. ಯಾಕೆ ಪ್ರತ್ಯಕ್ಷ ಅನುಮಾನ ಎರಡೇ ಒಪ್ಪೋದು. ಇದು ಒಪ್ಪೋದಿಲ್ಲ, ಪ್ರೂವ್ ಆಗೋದಿಲ್ಲ. ಆಗಮ ಒಪ್ಪಿದ್ರೆ ಆಗುತ್ತೆ. ಅವ್ರು ಆಗಮ ಒಪ್ಪೋದಿಲ್ಲ ಮತ್ತು ಕರೆಕ್ಟ್. ಯಾಕಂದರೆ ಅವರು ಸೈಂಟಿಸ್ಟ್, ಹೆಚ್ಚಿನ ಸೈಂಟಿಸ್ಟ್ ಎಲ್ಲ ಯಾರು? ಫಾರಿನರ್ಸು. ಅವರು ಇದನ್ನ ಒಪ್ಪಲ್ಲ. ಅವ್ರ ಗ್ರಂಥಗಳು ದೇವ್ರನ್ನ ಹೇಳೋದಿಲ್ಲ. ಅವ್ರು ಹೇಳೋ ದೇವ್ರನ್ನ ಅವ್ರು ಸೈನ್ಸೇ ಒಪ್ಪಲ್ಲ.
ಅವ್ರು ಹೇಳೋದ್ರೆ ಸೈನ್ಸ್ ಒಪ್ಪೋದಿಲ್ಲ, ಅದರಿಂದ ಅವ್ರು ತಪ್ಪಲ್ಲ. ಆಗವನ್ನು ಪ್ರೂವ್ ಮಾಡಿದ್ರೆ ಅವರು ಒಪ್ಪಬೇಕಾಗತ್ತೆ. ಹೋಗಿ ತಪ್ಪ ಸೈನ್ಸ್ ಎಲ್ಲ ಬರೆದ ಪುಸ್ತಕ ಬರೆದ, ಉಳಿದವ್ರು ಓದ್ತಾರೆ, ಅವ್ರಿಗೆ ಆಗಮ ಈಗ ಆಗಮ ಒಪ್ಪದೆ ಹೋದರೆ ಸೈಂಟಿಸ್ಟ್ ಸತ್ತ ಮೇಲೆ ಇರುತ್ತಲ್ಲ ಅದು ಈ ಮಧ್ಯೆ. ಸತ್ತೋ ಸೈಂಟಿಸ್ಟ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬರುತ್ತೆ ನಮಗೆ? ಇಲ್ಲ. ಕಾಂಟ್ಯಾಕ್ಟ್ ಹೇಗೆ ಮಾಡಬೇಕು ಅವನ ವಿಚಾರದ ಬಗ್ಗೆ? ನಾವೀಗ ಅದು ಬರೆದ ಪುಸ್ತಕ ಓದಬೇಕು. ಅಂದಮೇಲೆ ಆಗಮ ಆಯ್ತದ. ಈಗ ಆಗ ಒಪ್ಪೋದಿಲ್ಲ ಅಂತ ಹೇಳ್ತೀವಿ, ಆಗ ಒಪ್ತೀಯಲ್ಲ ಮತ್ತೆ ಹಾಗಿದ್ರೆ? ಅಲ್ಲ, ಬರೆದೋಗುತ್ತೆ, ಅವ್ರಿಗೆ ಗೊತ್ತಿಲ್ಲ, ನಮಗೆ ನೋಡೇ ಇಲ್ಲ ಸೈಂಟಿಸ್ಟ್ ಇಲ್ಲ ಯಾರು ಕೂಡ. ಆ ಸೈಂಟಿಸ್ಟ್ ಯಾರು ಇಲ್ಲೂ ಇಲ್ಲ, ಎಷ್ಟೋ ಜನ ಆಗ ಮಾಡಿದವ್ರು ಯಾರು ಇಲ್ಲ ಈಗ. ಅವ್ರು ನೋಡಿಲ್ಲ, ಅವ್ರು ಹೇಳಿದ ವಿಷಯ ಸುಳ್ಳು ಸತ್ಯನ ಅಂತ ಹೇಳಿದರೆ ಎಷ್ಟು ಸುಲಭ ಇದೆ ಆಗಮ ಒಪ್ಸೋದು ಕೂಡ. ಬಟ್ ವಾದ ಅವಾಗ ಹೇಗೆ ನಡಿಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಮಾಣಿಕವಾಗಿರ್ಬೇಕು. ಯಾರು ಎಕ್ಸೈಟ್ ಆಗಬಾರ್ದು, ಕೂಗೋದಕ್ಕೆ ಚಪಾಳಿ ಹಾಕ್ಬಾರ್ದು ಕೂತ್ಕೊಂಡವರು. ಅದೆಲ್ಲ ನಮಗೆ ಇನ್ನೊಬ್ಬರಿಗೆ ಇರಿಟೇಟ್ ಆಗುತ್ತೆ ಅದರಿಂದ. ಹಾಗೆಲ್ಲ ಮಾಡಬಾರ್ದು ಅಂತ. ಏನಾಗುತ್ತೆ ಅದರಿಂದ ಮಾಡಿದಾಗ? ಅದು ಆಟ ಗೀಟದಲ್ಲಿ ಬೇರೆ, ಅದು ಪ್ರೋತ್ಸಾಹ ಕೊಡೋದು ಇದು ಬೇರೆ. ಇಲ್ಲಿ ಹಾಗೆಲ್ಲ ಮಾಡಬಾರ್ದು. ಇದೇನಿದೆ ಸೈಲೆಂಟಾಗಿರ್ಬೇಕು, ವಿಷಯ ಕೇಳೋದು, ಯೋಚನೆ ಅವಕಾಶ ಕೊಡಬೇಕು. ಅದರ ಕೊಟ್ಟರೆ ಏನಾಗುತ್ತೆ ಅಂದರೆ ಅವನು ಒಂದು ಪ್ರಿಜುಡಿಸ್ ಕ್ರಿಯೇಟ್ ಆಗುತ್ತೆ. ಚಪ್ಪಾಳಿ ಹೊಡೆದ್ಮೇಲೆ ಅಷ್ಟು ಜನ ಹೊಡೆದ್ಮೇಲೆ ನಾವು ಬೇರೆ ಹೇಳಿದ್ರೆ ತಪ್ಪಾಗುತ್ತೆ ಅನ್ನೋ ಭ್ರಮೆ ಹುಡಿಸ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅದು ಎಂಟ್ರಿನೇ ಮಾಡಬಾರ್ದು ಅದನ್ನು, ಗೊತ್ತಾಯ್ತಾ? ರಿಸಲ್ಟ್ ಬಂದಮೇಲೆ ಚಪ್ಪಾಳಿ ಇರ್ಬೇಕಾದ್ರೆ ಮಧ್ಯೆ ಚಪ್ಪಾಳಿ ಹೊಡ್ಕೊತ ಕೂತ್ಕೊಂಡ್ರೆ ಅಡ್ವೊಕೇಟ್ ಎಷ್ಟೇ ಮಾತಾಡೋದು ಚಪ್ಪಾಳಿ ಹೊಡೋಕೆ ಬರೋದಿಲ್ಲ. ಯಾಕಂದರೆ ಇನ್ನೂ ಜಡ್ಜ್ಮೆಂಟ್ ಬಂದಿಲ್ಲ ಅದಕ್ಕೀಗ. ಇವತ್ತು ಮೊದಲೇ ಮಾತಾಡ್ಬಿಡ್ತಾರೆ, ಅದರಿಂದ ಕೆಟ್ಟೋಗ್ಬಿಡೋದು. ವಾದದ ಒಂದು ಗಾಂಭೀರ್ಯ ಉಳಿಸ್ಕೋಬೇಕು ಯಾವಾಗ. ಈ ಬೌಲ್ ಮಾಡಿದ ತಕ್ಷಣ ಚಪ್ಪಾಡಿ ಹೊಡೆದ್ಬಿಟ್ರೆ ಹೇಗಿರ್ತದೆ? ಬ್ಯಾಟ್ ಹೊಡೆದು ಬಂದೇ ಇಲ್ಲ, ಅದು ಚಪ್ಪಾಡಿತಾರೆ ಇರಬೇಕಾಗುತ್ತೆ. ಇದು ಬರೆದು ಅಷ್ಟು ಅದು ಏನಾಯಿತು ನೋಡ್ಬೇಕಾದ್ರೆ. ಇವತ್ತು ಆ ಥರ ಅವಸರ ಪಟ್ಟರೆ ಉಪಯೋಗ ಇಲ್ಲ. ಏನ ಯಾವುದಕ್ಕೆ? ಅನಾದಿ ಕಾಲದ ಅಜ್ಞಾನದಿಂದ ಜೀವ ಮಲಗಿದ್ದಾನೆ, ತಿಳುವಳಿಕೆ ಇಲ್ದವನಾಗಿದೆ. ಅಲ್ಲಿ ಮಾಯ ಅಂದ್ರೆ ಅಜ್ಞಾನ. ಮಾಯಾ ಶಬ್ದಕ್ಕೆ ಅವರೇ ಬೇರೆ ಒಂದೇ ಅರ್ಥ ಮಾಡೋಂಗಿಲ್ಲ, ಬೇರೆ ಮಾಡಲೇಬೇಕು ಅವರು ಕೂಡ. ಅದಕ್ಕೆ ಹೇಳ್ತಾರೆ ಮಾಯಾ ಶಬ್ದಕ್ಕೆ ಅದಲ್ಲ ಅರ್ಥ. ಮಿತಂ ಮಾಯಾ ಇದೆಯಲ್ಲ, ಮಿತಂ ತ್ರಾತಂತ್ಯ ವಿಷ್ಣುನ, ದೇವರಿದನ್ನು ತಿಳಿದಿದ್ದಾನೆ ಮತ್ತು ಅದನ್ನೆಲ್ಲ ರಕ್ಷಣೆ ಮಾಡ್ತಿದ್ದಾನೆ. ಭೇದವನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಉತ್ತಮ ಒಳ್ಳೆ ಹಾಲಿದೆ, ಅದನ್ನು ಬಸ್ಸಿನ ಪಕ್ಕ ಇಡೋದಿಲ್ಲ, ಕೆಟ್ಟೋಗ್ಬಿಡುತ್ತೆ. ಒಳ ಹಾಕ್ಲೇಬೇಕಾದ್ರೆ ಪಕ್ಕದಲ್ಲಿದ್ದರೆ ಕೆಟ್ಟೋಗಿ ದೂರ ಇಡ್ತಾರೆ. ನಾವೇನು ಮಾಡಿದಾಗಾಯ್ತು? ಈಗ ಹಾಲಿನ ರಕ್ಷಣೆ ಮಾಡಿದಾಗಾಯ್ತು, ಹೊತ್ತಾನೆ. ಆದರೆ ದೇವರು ಕೂಡ ಭೇದ ರಕ್ಷಣೆ ಮಾಡ್ತಿದ್ದಾರೆ. ಆದರೆ ಏನು ಮಾಡಿದ್ರೆ ಭೇದ ಹೋಗೋದಿಲ್ಲ. ಉತ್ತಮೋ ಅರ್ಥೋ, ಅದು ಎಷ್ಟೊತ್ತು ರಕ್ಷಣೆ ಮಾಡ್ಬೋದು ನಾವು? ನಮ್ಮ ರಕ್ಷಣೆ ಶಾಶ್ವತ ಅಲ್ಲ. ಯಾರು ಸಹ ಸುಮ್ಮನೆ ಇಟ್ಟರೆ ಕೆಟ್ಟೋಗುತ್ತೆ, ಗೊತ್ತಾಯ್ತಾ? ಸ್ವಲ್ಪ ದೇವ್ರ ರಕ್ಷಣೆ ಆಗಲ್ಲ, ಅಬ್ಸಲ್ಯೂಟು. ದೇವ್ರು ಏನೇನು ಮಾಡ್ತಾನೆ ಏನದು ಅಬ್ಸಲ್ಯೂಟ್. ಇನ್ನೊಬ್ಬರ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಜಗತ್ಸತ್ಯ ಅಥವಾ ಸತ್ಯ. ಉತ್ತಮೋ ಅರ್ಥೋ ಹರಿಸ್ತು ಏಕಃ ತತ್ ಅನ್ಯನ್ ಮಧ್ಯಮ, ಏನದು ಮಧ್ಯಮಾಧಮಂ. ಆಗ ಹೇಳಬೇಕು ಉತ್ತಮ. ಈ ರೀತಿ ಕ್ಲಾಸಿಫೈ ಮಾಡಬೇಕಾದ್ರೆ ಸತ್ಯದಲ್ಲೂ ಕೂಡ ಉತ್ತಮ ಸತ್ಯ, ಮಧ್ಯಮ ಸತ್ಯ, ಅಧಮ ಸತ್ಯ ಇದೆ. ಇವು ಕೊಳೆ ಸತ್ಯ, ಬಟ್ ಅದು ತಗೊಳ್ಳೋದಲ್ಲ. ಒಳ್ಳೆ ಸತ್ಯ ಅಥವಾ ಬಾಡಿದ ಹೂವು, ಅದು ಹೂವಾಗಿ ಸತ್ಯ, ಬಾಡಿ ಹೋಗಿದೆ ಆದರೆ ಉಪಯೋಗಿಸೋದಿಲ್ಲ ಅಷ್ಟೇ. ಇನ್ನೊಬ್ರು ದೇವರಿಗೆ ಹಾಕೋದಿಲ್ಲ. ಅದು ಹೂವು ಅಲ್ಲ ಅಂತಲ್ಲ, ಅದು ನಿರ್ಮಾಲ್ಯವಾಗಿರೋದ್ರೆ ಹಾಕೋದಿಲ್ಲ. ಇದೆಲ್ಲ ಹೇಳಿದ್ರೆ ಕರೆಕ್ಟ್ ಅದು. ಅದೇ ರೀತಿ ಉತ್ತಮ ಸತ್ಯ, ಮಧ್ಯಮ ಸತ್ಯ, ಅಧಮ ಸತ್ಯ. ಪರಮಾತ್ಮ ಅಂಥವನು ಉತ್ತಮ ವಸ್ತು, ಅತ್ಯುತ್ತಮ ಸ್ವತ್ತು ಯಾರು ಅಂದರೆ ಭಗವಂತ. ಇದನ್ನು ಆರಾಧನೆ ಮಾಡಬೇಕು. ಉತ್ತಮವನ್ನು ಆರಾಧನೆ ಮಾಡ್ತಾರೆ, ಚಿಕ್ಕದನ್ನು ಆರಾಧನೆ ಮಾಡೋದಿಲ್ಲ. ಆದ್ದರಿಂದ ದೇವರನ್ನು ಆರಾಧನೆ ಯಾತಕ್ಕೆ ಮಾಡಬೇಕು? ಉತ್ತಮನಾಗಿರೋದನ್ನ ಮಾಡಬೇಕು. ಉತ್ತಮ ಅರ್ಥೋ, ಅಲ್ಲಿ ಪ್ರಥಮಂತೆ ಉತ್ತಮ ಅರ್ಥ ಬಂದಿದೆ, ಉಪನಿಷತ್ತಲ್ಲೇ ಇದೆ. ಪರಮಾರ್ಥ ಅಂದರೂ ಒಂದೇ, ಉತ್ತಮ ಅರ್ಥ ಅಂದರೂ ಒಂದೇ, ಪರಮ ಪುರುಷಾರ್ಥ ಅಂದರೂ ಅದೇನೆ. ತಸ್ಮಾತ್ ಅಜ್ಞಾನಿನಾಂ ಮತಂ ಧರ್ಮ ಉತ್ತಮೋ ಅರ್ಥೋ ಹರಿಸ್ತ್ವೇಕಃ ತದನ್ಯತ್ ಮಧ್ಯಮಾಧಮ. ಉತ್ತಮ ಹರಿ, ಉಳಿದವರೆಲ್ಲ ಮಧ್ಯಮ ಅಧಮ ಗುಂಪಿ ಬರ್ತಾರೆ ಹೊರತು ಇನ್ನೊಂದು ಉತ್ತಮ ವಸ್ತು ಇಲ್ಲ. ಅಲ್ಟಿಮೇಟ್ ಉತ್ತಮ ವಸ್ತು ಅದೊಂದೇ. ವಾಚ ಆರಬ್ಧಂತು ಸಾಂಕೇತ್ಯ ನಾಮ ಸ್ಯಾದ್ ವಿಕೃತ. ಇದು ಬೇರೆ ವಿಷಯ. ಮತ್ತೆ ವಾಚಾರಂಭಣ ಅಂತ ಇನ್ನೊಂದು ವಾಕ್ಯತವೆ. ಅಲ್ಲೂ ಕೂಡ ಇದೆ ನೋಡಿದ್ರೆ ಅಂತ ಕೇಳ್ತಾರೆ. ಅಲ್ಲೂ ಇಲ್ಲ. ಇದು ತಿಳ್ಕೊಂಡದ್ದು ಯಾವುದು ಇಲ್ಲೇ ಇಲ್ಲ. ಅಲ್ಲಿ ಎಲ್ಲಿಲ್ಲ ಅಲ್ಲಿ ಇದೆ ಅಂತ ಹೇಳ್ತಾರೆ. ತುಂಬ ಹೊತ್ತು ಮಾತಾಡಿದಾಗ ಉಳಿದವ್ರಿಗೆ ಏನು ಅನಿಸುತ್ತೆ ಅಂತ ಏನೋ ಜಗಳಾಡ್ತಾರೆ. ಇವ್ರಿಗೊಂದು ಪಾಯಿಂಟ್ ಇರ್ಬೋದು ಅಂತ ತಿಳ್ಕೊಂಡ್ಬಿಡ್ತಾರೆ. ತಿಳಿದವ್ರಿಗೆ ಅದು ಅನಿಸ. ಅದು ಜಡ್ಜು ಹಾಗೆ ಅಂದ್ಬಿಟ್ರೆ ಇಫ್ರೆಂಟ್ ಕೂಗಾಡ್ತಿದ್ದೀರಿ, ಇವ್ರದ್ದೊಂದು ಪಾಯಿಂಟ್ ಜಡ್ಜ್ಮೆಂಟ್ ಆಗಲ್ಲ. ಅವರಿಗೆ ನಾವು ಗೊತ್ತಿರಬೇಕು. ಅವರಿಗೆ ಗೊತ್ತಿಲ್ಲದ್ರೆ ಗೊತ್ತಿರ್ತಾರೆ, ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಸರಿಯಲ್ಲ. ನಿತ್ಯಂತೂ ನಾಮಧೇಯಂ ತತ್. ಅಲ್ಲೇನಿದೆ? ಮೃತ್ತಿಕೇತ್ತೇವ ಸತ್ಯಂ ಅನ್ನೋ ಪದ ಇದೆ, ನೋಡಿದಿರಾ? ಮೃತ್ತಿಕಾ ಸತ್ಯ ಅಂದರೆ ಕಾರಣ ಸತ್ಯ, ಕಾರ್ಯ ಹೋಯಿತು ಅಂತ ವಾದ ಮಾಡ್ತಾರೆ. ಸತ್ಯ ಶಬ್ದಕ್ಕೆ ಅಲ್ಲಿ ಏನರ್ಥ? ನಿತ್ಯ ಅಂತ ಅರ್ಥ. ಸತ್ಯ ಶಬ್ದಕ್ಕೆ ನಿತ್ಯ ಅಂತ ಇದೆ ನೋಡಿ. ಸತ್ಯ ಶಬ್ದಕ್ಕೆ ಇರೋದು ಇಲ್ಲ ಅಂತ ಅರ್ಥ ಎಲ್ಲ ಕಡೆ ಹೇಳೋದಿಲ್ಲ. ಸತ್ಪುರುಷ,
ಇರೋ ಪುರುಷ ಅಂತ ಹೇಳ್ತಾರ. ಒಳ್ಳೆಯವನಂತ ಸತ್ಯಬ್ದ ಉತ್ತಮ ಉತ್ತಮ ಅಂತ ಅರ್ಥ ಬಂತಾನೆ. ಅವ್ರ ಪ್ರಕಾರ ಕೂಡ ಭಗವದ್ಗೀತೆ ಹೇಳ್ತಾರೆ ಸತ್ಶಬ್ದ ಎಷ್ಟು ಅರ್ಥ ಇದೆ ಗೊತ್ತಾ ಅಂತ ಹೇಳ್ತಾರೆ. 17ನೇ ಅಧ್ಯಾಯದ ಕೊನೆಗೆ ಏನೇ ಹೇಳ್ತಾ ಇದೆ, ಸಾಧು 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 ಗುಣಗಳಿಗೆ ಸತ್ತು ಅಂತ ಕರೀತಾರೆ, ಸತ್ಯಕ್ಕೆ ಸತ್ಯ ಅಂತ, ಸತ್ಕರ್ಮಕ್ಕೆ ಸತ್ಯ ಅಂತ ಕರೀತಾರೆ. ನಾಸತೋ ವಿದ್ಯತೆ ಭಾವ ಹೇಳ್ಬೇಕು, ಆಚಾರ ಕೋಟ್ ಮಾಡ್ತಾರೆ. ಆದ್ದರಿಂದ ಸತ್ಪುರುಷ ಅಂತ ಇರೋ ಪುರುಷ ಅಂತ ಅರ್ಥ ಅಲ್ಲ, ಒಳ್ಳೆ ಪುರುಷ ಅಂತ ಅರ್ಥ. ಇಲ್ಲಿ ಇರೋದು ಇಲ್ಲದ ಅರ್ಥ. ಸತ್ಯನಾರಾಯಣ ಪೂಜೆ ಅಂದರೆ ಸುಳ್ನಾರಾಯಣ ಬೇರೆ ಇದ್ದಾನ? ಇಲ್ಲ. ಆ ಅರ್ಥದಲ್ಲಿ ಯೋಚನೆ ಮಾಡಬೇಕು. ಇಲ್ಲಿ ಯಾತಕ್ಕೆ ಹೇಳಿದರು? ಮೃತ್ತಿಕೇತ್ಯವ ಸತ್ಯಂ ಅಂದರೆ ಮೃತ್ತಿಕಾ ಒಂದು ನಿತ್ಯ ಅಂತ ಹೇಳಿದರು. ಸತ್ಯ ಅಂದರೆ ನಿತ್ಯ ಅಂತ ಅರ್ಥ. ಇದಕ್ಕೆಲ್ಲ ಮಿತವಾದ ಮೀನಿಂಗ್ ಇದ್ರೆ ಸಾಲದು, ಎಕ್ಸಾಸ್ಟಿವ್ ನಾಲೆಡ್ಜ್ ಇರಬೇಕು, ಎಲ್ಲಿ ಅಪ್ಲೈ ಮಾಡೋಕೆ ನೋಡಬೇಕು. ಅದಕ್ಕೆ ಎಕ್ಸ್ಪರ್ಟ್ ಇದ್ರೆ ಯಾಕೆ ಬೇಕು ಅಂದರೆ ಕೇಳಿದರೆ ಅಂಥವ್ರು ನಿರ್ಣಯ ಕೊಡ್ತಾರೆ, ಉಳಿದವರೆಲ್ಲ ಕೇಳಕ್ಕೆ ಬರೋದಿಲ್ಲ. ಉತ್ತಮೋರ್ಥೋ ಹರಿಸ್ಬೇಕಃ ತದನ್ಯನ್ ಮಧ್ಯಮಾಧಮಂ. ಇವತ್ತು ಸತ್ಯದನ ಬದುಕಿದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಬೇಕು ಹೊರತು ಇಂಜಿನಿಯರ್ ಸರ್ಟಿಫಿಕೇಟ್ ಕೇಳೋದಿಲ್ಲ. ಮನೆ ಗಟ್ಟಿಬಿಟ್ಟು ಕೇಳೋದಕ್ಕೆ ಇಂಜಿನಿಯರ್ ಇವನು ಕೊಟ್ಟರೆ ಆಗೋದು. ಇವ್ರು ಎಲ್ಲರೂ ಒಬ್ಬರೇ ಕೊಡಬೇಕು. ಇವ್ರಿಗೆ ಕಾದಂಬರಿ ಬರೆಯೋನು ಕೊಟ್ಬಿಟ್ರೆ ಆಗುತ್ತಾ? ಹೆಲ್ತ್ ಸರ್ಟಿಫಿಕೇಟ್ ಅವರೇ ಕೊಡೋದು, ಇವರು ಅದನ್ನೇ ಕೊಡೋದು. ಕಾದಂಬರಿಕಾರ ಲಿಟ್ರೇಚರ್ಗೆ ಹೊರತು ಇದಕ್ಕೆಲ್ಲ ಸಂಬಂಧಪಟ್ಟಿದ್ದಲ್ಲ. ಫಿಲಾಸಫರು ಎಲ್ಲರನ್ನ ಮೀರಿರೋದ್ರಿಂದ ಉಳಿದವರೆಲ್ಲ ಕೂಡ ಅದಕ್ಕೆ ತಲೆಬಾರ್ದು. ಅಧ್ಯಾತ್ಮ ವಿದ್ಯಾ ವಿದ್ಯಾನ ನಿತ್ಯಂತೂ ನಾಮಧೇಯಂ ಸ್ಯಾತ್ ವೃತ್ತಿಕೇತ್ಯಾದಿ ವೈದಿಕಂ. ವೈದಿಕವಾದ ಹೆಸರುಗಳೆಲ್ಲ ಯಾವ ವೈದಿಕ ಹೆಸರು ಯಾಕೆ ನಿತ್ಯ ಅಂದರೆ ವೇದ ನಿತ್ಯ. ವೃತ್ತಿಕ ಅಂತ ಪದ ಅದರಲ್ಲಿ ಬಂದಿರೋ ವೃತ್ತಿಕ ಅಂತ ಮಣ್ಣಿನ ಹೆಸರಿದೆಯಲ್ಲ ನಿತ್ಯ. ಎಲ್ಲ ಕಡೆ ಮಡ್ಡು ಅಂತ ಕರೀತಾರೆ, ಎರಡೂ ಕರಿಬೋದು ಅವರು. ಆದರೆ ವೇದ ಒಪ್ಪಿದರೆ ಮಾತ್ರ ವೇದ ನಿತ್ಯವಾದ್ದರಿಂದ ವೇದ ಹೇಳಿದ ಹೆಸರು ನಿತ್ಯ, ವೃತ್ತಿಕಾ ಅಂತ ಹೇಳಿ. ಸದಾತನಂ ಸತ್ಯಮಿತಿ ನಿತ್യമೇ ವೋಚ್ಯತೆ ಬುಧೈಹಿ. ಸದಾತನ ಸತ್ಯವನ್ನು ನಿತ್ಯಂದು, ನಿತ್ಯಕ್ಕೆ ಸದಾತನ ಅಂತ ಅರ್ಥ ಇದೆ, ಸತ್ಯಕ್ಕೂ ಸದಾತನ ಅಂತ ಅರ್ಥ ಇದೆ. ಪ್ರಯೋಗಶ್ಚ ಉತ್ತರತ್ರಾಸ್ತಿ ಜರ ಯದಿ ಏನಮಾಪ್ನುಯಾತ್. ದೇಹ ಪ್ರಧ್ವಂಸತೆ ವಾಯಂ ಕಿಂ ತತೋ ಅಸ್ಯ ಅತಿಶಿಷ್ಯತೆ. ಹನ್ಯತೇನ ವಧೇನ ಅಯಂ ಜರಯಾ ಚ ನ ಜೀರ್ಯತಿ. ಏತತ್ ಸತ್ಯಂ ಬ್ರಹ್ಮಪುರಂ ಇತಿ ನಿತ್ಯತ್ವ ಏವ ಹಿ. ಉಪನಿಷತ್ ವಾಕ್ಯ ಕೋಟ್ ಮಾಡ್ತಾರೆ. ಇಲ್ಲಿ ಬ್ರಹ್ಮಪುರ ಬ್ರಹ್ಮ ಸತ್ಯ ಅಂತ ಹೇಳಿದರೆ ನಿತ್ಯ ಅಂತ ಅರ್ಥ ಅಂತ ಉಪನಿಷತ್ ತಾನೇ ಹೇಳಿಬಿಟ್ಟಿದೆ. ಆದ್ದರಿಂದ ಯಾವ ಗೊಂದಲನೂ ಇಲ್ಲ ಅಂತ ಹೇಳಿತ್ತು. ಇದು ಮುಗಿದೇ ಹೋಗ್ಬಿಡೋದು, ಸ್ವಲ್ಪ ಇದೆ ಈ ಅಧ್ಯಯನ ಮುಗಿದೋಗೋದು. ವಾಚ ಆರಂಭಣ ಮಿತ್ಯುಕ್ತೆ ಮಿಥ್ಯ ಇಲ್ಲ, ಎಷ್ಟಿದೆ? ಇಷ್ಟೇ ಇದೆ, ಇಲ್ಲೇ ಇದೆ, ಜಾಸ್ತಿ ಇಲ್ಲ. ವಾಚ ಆರಂಭಣ ಮಿತ್ಯುಕ್ತೆ ಮಿಥ್ಯಾ ಇತಿ ಅಶ್ರುತ ಕಲ್ಪನಂ. ವಾಚ ಆರಂಭಣಂ ಅಂದರೆ ಮಿಥ್ಯಾ ಅಂತ ಅರ್ಥ ಎಲ್ಲಿದೆ? ಅಶ್ರುತ ಕಲ್ಪನಾ. ಅಶ್ರುತ ಅರ್ಥಕ್ಕೆ ಅರ್ಥ ಇಲ್ಲೇ ಇಲ್ಲ, ಅದನ್ನು ಕಲ್ಪನೆ ಮಾಡ್ತಿದ್ದಿ ಅಷ್ಟೇ. ವಾಚ ಆರಂಭಣ ಮಿಥ್ಯಾ ಅಂತ ಯಾಕೆ ಸೇರಿಸ್ಕೋಬೇಕು? ಅದಕ್ಕೆ ಮಿಥ್ಯಾ ಅಂತ ಅವರು ಬಂದರು ಅಂತಿದೆ, ಸುಳ್ಳು ಅಂತ ಸೇರಿಸ್ತಾರೆ. ಮುಂದೆ ಸುಳ್ಳು ಕಾರಣ ಏನು ಕೊಡಬೇಕು? ನೋಡಿದ ಬಂದಿಲ್ಲ ಅವ ಸುಳ್ಳು ಅಂತ ಹೇಳಬೇಕು. ಅದು ಹೇಳಬೇಕು, ಹಾಗೆಲ್ಲ ಸೇರಿಸಿದ್ರೆ ಏನಾಗುತ್ತೆ? ಅದು ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು, ಕೊನೆಗೆ ಮಿಥ್ಯಾ ಅಂತ ಸೇರಿಸ್ತಾರೆ. ಕೊನೆಗೆ ಮಿಥ್ಯಾ ಕಳಿಸ್ಬೇಕು ಹಾಕಿ ಮಧ್ಯೆ ಅವನು. ಅದೆಲ್ಲ ಸರಿಯಲ್ಲ. ಸುಮ್ಮನೆ ಸೇರಿಸಿ ಅಶ್ರುತ ಕಲ್ಪನಾ ಅದು ಹೇಳ್ತಾರೆ. ಅದು ಹೇಳೋ ಮಾತು ಅಲ್ಲಿಲ್ಲ, ನೀನು ಸೇರಿಸಿದ್ದಷ್ಟೇ ಅಲ್ಲಿಲ್ಲ. ಅದೇ ಪುನರುಕ್ತಿರ್ ನಾಮಧೇಯಂ. ನಾಮಧೇಯ ಅನ್ನೋ ಪದ ನಿನ್ನ ಅರ್ಥದಲ್ಲಿ ನಿಬರೇಟರ್ ಆಗುತ್ತೆ. ನಾಮಧೇಯ ಪುನರುಕ್ತಿ ಅಲ್ಲ, ನೀವೇಳೋ ಅರ್ಥ ಮಾಡಿ ಪುನರುಕ್ತಿ ಆಗುತ್ತೆ. ಇದು ಆರೋಪ, ಇದು ತರ್ಕ. ಇತ್ತೀಚೆಷ್ಟೇ ನಿರರ್ಥದ ಅಲ್ಲ. ಅದು ಬೇರೆ. ವಾಗಿಂದ್ರಿಯ ಅಂತ ಅರ್ಥ ಬರುತ್ತೆ. ವಾಚವಾಗಿಂದ್ರಿಯ ತಾನೆ, ಎಲ್ಲ ಕಡೆ ಅಲ್ಲ. ಪ್ರಸಂಗ ನೋಡ್ಕೊಂಡು ಹೇಳಬೇಕಾಗ. ಏಕಃ ಪಿಂಡೋ ಪಿಂಡ, ಅದಿಷ್ಟು ಕೂಡ ಏಕಃ ಪಿಂಡೋ ಮಣಿಶ್ಚೇತಿ ಯದವೈರ್ಥವೇ. ಎಲ್ಲಿ ಏಕಪಿಂಡ ಅಂತಿದೆ. ಒಂದು ಪಿಂಡ ಗೊತ್ತಾದರೆ, ಒಂದು ಪಿಂಡ ಅಂದರೆ ವಸ್ತು ಅಂತ ಅರ್ಥ. ಸ್ಟೀಲ್ ಪಾತ್ರೆ ಒಂದು ಗೊತ್ತಾದರೆ ಉಳಿದ ಸ್ಟೀಲ್ ಪಾತ್ರೆ ಗೊತ್ತಾಗ್ಬಿಡತ್ತೆ ಅಂತ ಅರ್ಥ. ಅದಕ್ಕೆ ಅಲ್ಲಿ ಏಕಪಿಂಡ ಅಂದರೆ ಪಿಂಡ ಏಕ ಅಂತ ಅರ್ಥ ಅಲ್ಲ, ಒಂದು ನೋಡಿದರೆ ಅಂತ ಅರ್ಥ. ಇರೋದೇ ಒಂದು ಅಂತ ಅರ್ಥ ಅಲ್ಲ ಅದಕ್ಕೆ. ಅದೆಲ್ಲ ನೀವು ಸೇರಿಸ್ಕೊಳ್ಳೋ ಅರ್ಥ ಅದು. ಯತ್ ಅವೈರ್ಥಮೇವ ಚ ವಿಕಾರಿತ್ವ ವಿವಕ್ಷಾಯಾಂ ನಚ ಏಕನಖನಿಕೃಂತನಂ. ಹಾಗಿದ್ದರೆ ಒಂದು ನಖನಿಕೃಂತನ ನೋಡಿದ ಸ್ಟೀಲ್ ಪಾತ್ರೆ ಎಲ್ಲ ಗೊತ್ತಾಗಿತ್ತು ಅವ್ರಿಗೆ. ಅಕ್ಕಗ್ರ ಒಂದೇ ಇದೆಯಾ? ಬೇಕಾದಷ್ಟಿದೆ. ಬೇಕಾದಷ್ಟಿದ್ದಕ್ಕೆ ಅವ್ರು ನೋಡೋಕೆ ಅನುಕೂಲ ಆಗಿತ್ತು. ಒಂದೇ ಇದ್ದರೆ ಅದು ಕೂಡ ಯಾವುದು ಅಂತ ಕೇಳ್ತಿದ್ದ, ಕೇಳೋ ಪ್ರಸಂಗ ಬರಲಿಲ್ಲ. ಅದೇ ರೀತಿ ಏಕ ಶಬ್ದಕ್ಕಲ್ಲಿ ಒಂದು ನಖನಿಕೃಂತನ ನೋಡಿದರೆ ಅಂದರೆ ಇರೋದೇ ಒಂದು ಅಂತ ಅರ್ಥ ಅಲ್ಲ. ಒಂದರ ಜ್ಞಾನ ಅದರಂತಹ ಎಲ್ಲ ವಸ್ತುಗಳ ಸಾಧ್ಯವಾಗುತ್ತೆ. A+B² ಎಷ್ಟು ಬೇಕಾದ್ರೂ ಕೊಡಿ ನೀವು. 3+2 5+2 ಏನಾದ್ರು ಕೊಡಿ, 5+3 ಏನು ಕೊಟ್ಟರು ಸೂತ್ರ ಅಪ್ಲಿಕಬಲ್ ಅಷ್ಟೇ. ಸೂತ್ರ ಒಂದು, ಅದರಿಂದ ಬರೋ ಅಪ್ಲಿಕೇಶನ್ ಮಾತ್ರ ಮೆನಿ.
ಸರ್ವಂ ಕಾಷ್ಟಾಯ ಸಂಚ ಸ್ಯಾತ್ ಅತಃ ಸಾದೃಶ್ಯ ಏವ ಚ ವಿವಕ್ಷಾತ್ರ ನಿತ್ಯತ್ವೇ ಪ್ರಾಧಾನ್ಯೇ ಚ ಮುಕ್ತವರ್ಪರ. ಇಲ್ಲಿ ಸಾದೃಶ್ಯ ದೃಷ್ಟಾಂತ. ಒಂದು ನಖ ನಿಕೃಂತನ ನೋಡಿದರೆ ಎಲ್ಲ ಸ್ಟೀಲ್ ಪಾತ್ರೆ ಗೊತ್ತಾಗುತ್ತೆ ಅಂದರೆ ಸಾದೃಶ್ಯ. ಒಬ್ಬ ಊರಿಗೆ ಹೋಗಿ ಒಬ್ಬನ ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತೆ ಅಂತ ಹೇಳಿದರೆ ಸಾದೃಶ್ಯ ಅಲ್ಲ. ಏನಲ್ಲಿ ಪ್ರಾಧಾನ್ಯ 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 ಸಾದೃಶ್ಯ ಈ ಅರ್ಥ ಮಾಡಬೇಕೆ ಹೊರತು ನೀನು ತಿಳ್ಕೊಂಡ ನೀವು ಮಾತೆತ್ತಿದ್ರೆ ಸುಳ್ಳು ಅಷ್ಟೇ. ಪ್ರಾಧಾನ್ಯ ಪ್ರತಿಪತ್ತ್ಯರ್ಥಂ ಸೃಷ್ಟ್ಯಾದೇಶ್ಚ ನಿರಸ್ತ. ಅದಕ್ಕೆ ಮುಂದೆ ಅವ್ರು ಹೇಳ್ತಾರೆ ನೋಡಿ ಯಾವುದು ಪ್ರಧಾನ ಗೊತ್ತಾ. ಇವತ್ತು ನಾವು ಹಾಗೇನೆ ಯಾತಕ್ಕೆ ದೇವ್ರ ಬಗ್ಗೆ ತಿಳ್ಕೊಂಡು ಮುಖ್ಯ ಅಂತ ಕೇಳಿದರೆ ಎಲ್ಲ ತಿಳ್ಕೊಂಡಾಗ ಏನು ಬೇಕಾಗುತ್ತೆ. ಈಗ ಸೃಷ್ಟಿ ಮಾಡಿದವನು ಯಾರು, ಈ ಸೃಷ್ಟಿ ಹೇಗೆ ಬಂತಿದ್ದು, ಅದು ಬೇಸಿಕ್ ಕ್ವೆಶನ್ ಉತ್ತರ ಕೊಡೋದು. ಅದಕ್ಕೆ ಅದೇನಂತ ಬಂತು ಅದು ಫಿಲಾಸಫಿಗೆ ಏನಂತ ಪ್ರಾಧಾನ್ಯ ಬಂತಾಗ ಇವತ್ತು ಬರೋ ಸುಮ್ಸನೆ ಯೋಚನೆ ಮಾಡೋದಿಲ್ಲ. ನೀನು ತಂದೆ ಯಾರು ಅಂತ ಯಾಕೆ ಕೇಳಬೇಕಾಗಿದ್ರೆ, ಯಾಕೆ ಅವನ ತಂದೆ ಯಾರು ಅಂತ ಯಾಕೆ ಕೇಳ್ತಾರೆ. ಕೇಳೋದ್ರಿಂದ ಏನಾಗುತ್ತೆ ಕ್ರಮ ಗೊತ್ತು. ಸೇಲ್ಡ್ ಇರುತ್ತಲ್ಲ, ಒಂದೇ ಅಡಾಟ ಆಯಿತು ಪ್ರಾಬ್ಲಮ್ ಇಲ್ಲ. 10 ಜನಕ್ಕೆ ಮಾರಿದ 10 ಡೀಡು ಬೇಕು ನಿಮಗೀಗ. ಲಿಂಕ್ ಡೀಡು ಅಂತ ಹೇಳ್ತಾರೆ ಅದಕ್ಕೆ. ಅಬ್ಸಲ್ಯೂಟ್ ಡೀಡಿಗೆ ಅದು ಅದು ಎಸ್ಟಾಬ್ಲಿಷ್ ಆಗಲಿಕ್ಕೆ ಏನು ಬೇಕು, ಲಿಂಕ್ ಡೀಡ್ ಎಲ್ಲ ಸರಿ ಇರಬೇಕು. ಅರ್ಥ ಆಯ್ತಾ. ಇಲ್ಲದೆ ಹೋದ್ರೆ ಪ್ರಸಕ್ತಿ ಬರೋದಿಲ್ಲ. ದೇರ್ಫೋರ್ ಇಲ್ಲಿ ಮುಂದೆ ಸೃಷ್ಟಿ ಹೇಳ್ತಾರೆ. ಇದು ಮುಗಿದ ತಕ್ಷಣ ಸೃಷ್ಟಿ ಯಾತಕ್ಕೆ ಹೇಳ್ತಾರೆ ಅಂದರೆ ಜಗತ್ ಸತ್ಯ ಅಂತ ಆದಮೇಲೆ ಸೃಷ್ಟಿ ಹಾಗಾಯಿತು ಅಂತ ಉತ್ತರ ಬರುತ್ತೆ. ಜಗತ್ ಸುಳ್ಳಾದ್ಮೇಲೆ ಪ್ರಶ್ನೆ ಬರ್ತಿರಲಿಲ್ಲ. ಈ ಶಶಿವಿಷಾಡು ಎಲ್ಲಿಂದ ಬಂತು ಹಾಗಿದ್ರೆ ಇಲ್ಲೇ ಇಲ್ಲದು. ಮತ್ತೆ ಸೃಷ್ಟಿ ಇದೆಯಲ್ಲ ಶಶಿವಿಷಾಡನೇ ಇರಬೇಕು. ಇದೆ ಈ ಥರ ಅಲ್ಲ ಸ್ವಾರಸ್ಯ. ಸೃಷ್ಟಿ ಸುಳ್ಳಾಗಿದ್ದರೆ ಜಗತ್ ಸುಳ್ಳಾಗಿದ್ದರೆ ಸೃಷ್ಟಿ ಯಾಕೆ ಮಾತಾಡ್ತಾರ ಬಗ್ಗೆ. ಆಯ್ತಾ. ಇದೇ ಸಮಸ್ಯೆ. ಇದೆಲ್ಲ ಅನಾಲಿಸಿಸ್ ಕೊಡಲಿಕ್ಕೇನೆ ಅನುವ್ಯಾಖ್ಯಾನ ಬಂದಿತ್ತು. ಇದು ಜೊತೆ ಸ್ಪಷ್ಟತಾರ್ಥತಃ. ಅದು ಸ್ಪಷ್ಟ ಅಲ್ಲ ಅದು ಸ್ಪಷ್ಟನೇ. ತಿಳ್ಕೊಳ್ಳೋ ಶಕ್ತಿ ಇಲ್ಲದೆ ಹೋದಾಗ ಹೇಳಬೇಕಾಗತ್ತೆ. ತತ್ಸಂಖ್ಯಾತ ದೋಷೇತಂ ಹೇಯಮೇವ ಶೋಹಾರ್ತಿಭಿ ಅಸಂಖ್ಯತ್ವೇನ ದೋಷಾಣಂ ಗ್ರಂಥಾಧಿಕ್ಯ ಭಯಾದಪಿ. ಆದ್ದರಿಂದ ತತ್ಸಂಖ್ಯಾತ ದೋಷೇತಂ ಇದು ಅಲ್ತೇ ಅಲ್ಲ, ತುಂಬ ದೋಷಗಳಿವೆ. ಅದಕ್ಕೆ ಹೇಯಮೇವ ಶುಭಾರ್ಥಿಭಿ ಒಳ್ಳೆಯದನ್ನು ಬಯಸ್ತಕ್ಕಂಥವ್ರನ್ನು ತಗೊಳ್ಳೋಕೆ ಹೋಗಬಾರ್ದು. ಅಸಂಖ್ಯತ್ವೇನ ದೋಷಾಣಂ ಗ್ರಂಥಾಧಿಕ್ಯ ಎಲ್ಲ ಹೇಳೋದಕ್ಕೆ ಹೋದರೆ ಎಂಡಾಗೋದಿಲ್ಲ. ಮತ್ತು ಪುಸ್ತಕ ಭಾರಿ ದೊಡ್ಡದು ಬೇರೆ ಆಗುತ್ತೆ. ಅದನ್ನು ಮೊದಲೇ ಓದೋದಿಲ್ಲ. ಉಪರಮ್ಯತೆ ತಥೋ ವಿಷ್ಣು ಇಚ್ಛಾಪೂರ್ವಕ ಒಟ್ಟೆ ನೀವು ಅದಕ್ಕೆ ನಾವು ಹೆಚ್ಚೆಡ್ತಾ ಎಲ್ಲ ನಿಲ್ಲಿಸ್ತಾ ಇದ್ದೇವೆ. ಉಪಾರಮ್ಯತೆ ಅಂದ್ರೇನು ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ ಈ ಖಂಡನೆಯನ್ನು. ತಥೋ ವಿಷ್ಣು ಇಚ್ಛಾಪೂರ್ವಕ ಆಶ್ರಮ. ಅದರಿಂದ ದೇವರು ಇಚ್ಛೆಯಿಂದ ಸೃಷ್ಟಿ ಮಾಡ್ತಾನೆ. ಅಲ್ಲ ದೇವರಿಗೆ ಪ್ರತಿ ಸತ್ಯ ಒಬ್ಬನ ದೇವರು ಅಂತ ಹೇಳಬೇಡಿ, ತುಂಬ ಸುಸ್ತಾಗಿಬಿಡ್ತಾನೆ. ಅದಕ್ಕೆ ಪ್ರತಿಯೊಂದು ಸತ್ಯ ದೇವ್ರನ್ನ ಚೇಂಜ್ ಮಾಡೋಣ ಅಂತ ಕೇಳಿದರೆ ಆಶ್ರಮ ಅಲ್ಪ ಶಕ್ತಿ ಇದ್ದಿದ್ರೆ ಕರೆಕ್ಟೇ. ಅದು ಎಷ್ಟು ಪಾಪ ಹೇಳ್ತೀರಿ ಒಬ್ಬನಿಗೆ ಸಾಕುಬಿಡಿ ಸುಸ್ತಾಗಿದೆ. ದೇವರು ಎತ್ತ ಸಮಸ್ತನಾಗಿದ್ದಾನೆ ಗೊತ್ತಾ. ಎಷ್ಟು ಅನಂತ ಟೈಪ್ ಮಾಡಿದ್ರೆ ಏನೂ ಆಗಲ್ಲ, ಎಫರ್ಟ್ಲೆಸ್ ಆಗಿ ಮಾಡ್ತಾನೆ. ಅಶ್ರಮ ನೈವಾತ್ರ ವಿಶ್ರಮಣ ಮೈಚ್ಛದ್ ಅವಿಶ್ರಮೋಸೌ. ಶ್ರಮ ಇಲ್ಲ ಅವರಿಗೆ. ಕರೋತಿ ಮಧ್ಯೆ ಮಧ್ಯೆ ಯಾತಕ್ಕೆ ವಾಯುದೇವ್ರ ಬಗ್ಗೆ ಹೇಳ್ತಾರೆ ಅಂದರೆ ಅವ್ರು ದೇವರಲ್ಲ, ಅವರಿಗೆ ಶ್ರಮ ಆಗಲ್ಲ, ದೇವರಿಗೇ ಶ್ರಮ ಆಗುತ್ತೆ. ಆ ಮಾತು ಹೇಳೋದಕ್ಕೆ ಹೇಳ್ತಾರೆ. ಕರೋತಿ ಪಿತೃವದ್ ವಿಶ್ವಂ. ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಉಪಾದಾನ ಕಾರಣ ಅಲ್ಲ, ತಂದೆಯಂತೆ. ಎಷ್ಟು ಪ್ಯಾಕ್ ಮಾಡಿದ್ದಾರೆ ವಿಷಯನ ಗೊತ್ತಾಯ್ತಾ. ಪೂರ್ಣಾಶೇಷ ಗುಣಾತ್ಮ. ಇದು ಯಾಕೆ ಸಾಧ್ಯ ಆಯಿತು ಅಂದರೆ ಪೂರ್ಣ ಗುಣ ಅನಂತ ಗುಣ ಇರೋದು ಸಾಧ್ಯ ಆಯಿತು. ಒಂದು ಮಾತಿನಲ್ಲಿ ಎಲ್ಲ ಸಮರಿ. ಉಪರಮ್ಯತೆ ತಥೋ ವಿಷ್ಣು ಇಚ್ಛಾಪೂರ್ವಕ ಶ್ರಮ ಕರೋತಿ ಪಿತೃವದ್ ವಿಶ್ವಂ ಪೂರ್ಣಾಶೇಷ ಗುಣಾತ್ಮಕ. ಸಂಗ್ರಹ ಮಾಡೋದು ಅಂದರೆ ಹೀಗೆ. ಆಚಾರ್ಯ ಎಲ್ಲದರಲ್ಲೂ ಕೂಡ ಅವರು ಸೂಪರ್ ಅಂದರೆ ಅಷ್ಟು ಅಪೂರ್ವ ಇರುತ್ತೆ. ಎಲ್ಲದ ಸಾರಾಂಶ ಹೇಳಬೇಕಾದ್ರೂ ಹಾಗೆ, ಇಂಟ್ರಡಕ್ಷನ್ ಕೊಡ್ಬೇಕಾದ್ರೆ ಹಾಗೆ, ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೂ ಹಾಗೆ, ಪ್ರತಿ ಸತ್ಯರು ಕೂಡ ಹೇಗಿರಬೇಕು ಹಾಗೆ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನುವ್ಯಾಖ್ಯಾನೆ ಪ್ರಥಮಾಧ್ಯಾಯಕ್ಕೆ ಚತುರ್ಥ ಪಾದ. ನಾಳೆ ದಿವಸ ನಾಡಿದ್ದರ ದಿವಸ ಅವಿರೋ ಪಾಡ್ಯ ಶುರು ಮಾಡೋದು. ಪಾಡ್ಯ ಬಿದಿಗೆ. ನಾಳೆ ಪಾಡ್ಯ ಇಲ್ಲ, ನಾಡಿದ್ದು ಬಿದಿಗೆ ಅವತ್ತು ಶುರು ಮಾಡೋದು. ದ್ವಿತೀಯಾಧ್ಯಾಯ ಈ ಅಧ್ಯಾಯ 22ರಲ್ಲಿ ಮುಗಿದಿತ್ತು. ಅಕ್ಟೋಬರ್ ಮುಗಿದಿತ್ತು. ಒಂದು ಸಲ ಮುಗಿದಿತ್ತಾಗ ಅದು ಸುಧಾ ಸಮೇತ ಆಗಿತ್ತು. ಇದು ಹಾಗಲ್ಲ, 23 ವರ್ಷ ಹಿಂದಿನ ಕತೆ. ಇದು ಸುಲಭವಾಗಿ ಎಷ್ಟು ದಿವಸ ಬರ್ಕೊಂಡಿದ್ದಾರೆ ಡೇಟ್ ಎಲ್ಲ ಇದ್ರದ್ದು ಎಷ್ಟು